Thank you, Uncle, for that beautiful song. ಒಂದು ಸುಂದರವಾದ ಹಾಡಿಗೋಸ್ಕರ ಕೆಲವು ದಿನ ಸಲ್ಲಿಸ್ತೇನೆ. ದೇವರು ಅವರನ್ನು ಕುಟುಂಬವನ್ನು ಅದ್ಭುತವಾಗಿ ರೀತಿಯಲ್ಲಿ ಆಶೀರ್ವಾದ ಮಾಡಿ ಶಕ್ತಿಯನ್ನು ದೇವರು ಅನುಗ್ರಹಿಸಿ ಕೊಡಲಿ. ದೇವರು ಆತನು ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ನಾವು ಕಳೆದ ಅನೇಕ ದಿನಗಳಿಂದ ದೇವರ ವಾಕ್ಯಗಳನ್ನು ಈ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ದೇವರು ಎಷ್ಟೋ ಜನರಿಗೆ ತನ್ನ ಆಶೀರ್ವಾದವನ್ನು ತನ್ನ ಮಹಿಮೆಯನ್ನು ಈ ಒಂದು ವಾಕ್ಯ ಭಾಗಗಳ ಮೂಲಕ ಮಾತ್ರ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಈ ದಿನ ನಮ್ಮ ಜೊತೆ ಸೇರಿಕೊಂಡು ಆರಾಧನೆ ಮಾಡ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ದೇವರ ಆಶೀರ್ವಾದ ಮಾಡುತ್ತಾನೆ ಅಂತಕ್ಕಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮ್ಮ ಒಂದು ಶೀರ್ಷಿಕೆ ಅಥವಾ ತಲೆಬರಹ ಏನೆಂಬುದಾಗಿ ಹೇಳಿದ್ರೆ, ದುಃಖದ ದಿನಗಳು ಕೊನೆಗಾಲುವು ಎಂಬುದಾಗಿ. ದುಃಖದ ದಿನಗಳು ಕೊನೆಗಾಲುವು ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳುತ್ತಾ ಇದ್ದೇವೆ. ನಿನ್ನೆ ದಿನದಲ್ಲಿ ಮೊರ್ದೆಕೈ ತನ್ನ ಜೀವಿತದಲ್ಲಿ ಆತನು ಮತ್ತು ಆತನ ಜನರು ಅಂದ್ರೆ ಯಹೂದ್ಯರು ಅವರು ಅನುಭವಿಸಿರ್ತಕ್ಕಂಥ ಒಂದು ನೋವು, ಆ ದುಃಖಕರವಾಗಿರ್ತಕ್ಕಂಥ ಸಂಗತಿ ಹೇಗೆ ದೇವರು ಅದನ್ನು ಬದಲಾಯಿಸ್ತಾನೆ. ಯಾರು ನೋವನ್ನು ಉಂಟು ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದರೋ, ಯಾರು ಯಹೂದ್ಯರನ್ನು ಸಂಹಾರ ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದರು, ಅವರೇ ಸಂಹಾರವಾಗ್ತಕ್ಕಂಥ ಒಂದು ಸನ್ನಿವೇಶ ಮತ್ತು ದೇವರು ಒಂದು ದೊಡ್ಡ ಸಂಭ್ರಮವನ್ನ ಯಹೂದ್ಯರ ಪಾಳ್ಯದಲ್ಲಿ ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನಿನ್ನೆ ದಿನದ ದೇವರ ವಾಕ್ಯದಲ್ಲಿ ಅದನ್ನು ನಾವು ಕಂಡಿದ್ದೇವೆ ಮತ್ತು ತಿಳ್ಕೊಂಡಿದ್ದೇವೆ. ಗಾಡ್ ಬ್ರಿಂಗ್ಸ್ ಜಾಯ್ ಟು ಅವರ್ ಲೈಫ್. ಸೊ ನಮ್ಮ ಜೀವಿತಕ್ಕೆ ದೇವರು ಸಂತೋಷವನ್ನ ಆತನ ತರ್ತಕ್ಕಂಥ ದೇವರಾಗಿದ್ದಾನೆ. ಮತ್ತು ಈ ದಿನದಲ್ಲಿ ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸಂದರ್ಭದಲ್ಲಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ದುಃಖಗಳಿಗೆ, ಕಣ್ಣೀರುಗಳಿಗೆ ಒಂದು ಕೊನೆ ಅಂತಕ್ಕಂಥದ್ದಿದೆ. ಖಂಡಿತವಾಗ್ಲೂ ದೇವರು ಆ ಒಂದು ಕೊನೆಯನ್ನ ಆತ ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬಂದು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಾ ನಾವು ಕರ್ತನ ಸನ್ನಿಧಾನದಲ್ಲಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿತ್ಯ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಲೋಕದ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತೆ ನಮ್ಮನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆ ತುಂಬಿಸಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಇದನ್ನ ಕಾಣಿಸ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿದದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯನ್ನು ಆಶೀರ್ವಾದವನ್ನು ನಮಗೆ ದಯಪಾಲಿಸು. ನಿನ್ನ ಅದ್ಭುತಗಳಿಂದ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈಗ ಕರ್ತನೆ, ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಬಲದಿಂದ, ಶಕ್ತಿಯಿಂದ, ನಿನ್ನ ವಾಕ್ಯದ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ ಕರ್ತನೆ, ನಿನ್ನ ವಾಕ್ಯದಲ್ಲಿ ಇರ್ತಕ್ಕಂಥ ಮರ್ಮವನ್ನು ಮತ್ತು ಸಂತೋಷವನ್ನು, ಸಮಾಧಾನವನ್ನು, ಆನಂದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡುತ್ತಾ ಬೇಡಿಕೊಳ್ಳುತ್ತೇವೆ. ಮಾತ್ರ ನನ್ನನ್ನು ಕರ್ತನೆ ಆಶೀರ್ವಾದ ಮಾಡು. ನಾನಲ್ಲ, ನನ್ನ ಮೂಲಕ ನೀನೇ ಮಾತಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನನ್ನ ಬೇರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಿಗೆ ಬರ್ತಕ್ಕಂಥ ದುಃಖಗಳಿಗೆ, ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಅಸಮಾಧಾನಗಳಿಗೆ, ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಕಷ್ಟಗಳಿಗೆ, ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಎಲ್ಲಿ ಹೋಗಬೇಕು ಅನ್ನುವಂಥ ಸಂಗತಿಗಳು ನಮ್ಗೆ ಗೊತ್ತಿರೋದಿಲ್ಲ. ಕೆಲವು ಸಾರಿ ನಾವೆಲ್ಲಾದ್ರೂ ಹೋಗಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು, ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ನೋವು ನಮ್ಮನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳಿದ್ರೆ ಯಾರಾದ್ರೂ ಇದಕ್ಕೆ ಪರಿಹಾರ ಸೂಚಿಸಬೇಕು. ಯಾರಾದ್ರೂ ಪರಿಹಾರ ಕೊಟ್ರೆ ನಮ್ಮ ನೋವು ಹೊರಟೋಗ್ತದೆ ಎಂಬುದಾಗಿ ಹೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ಜನರ ಬಳಿಗೆ ಹೋಗಿ ಅವರ ಸಲಹೆಗಳನ್ನು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ನೋವುಗಳನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರಗಳನ್ನ ನಾವು ಹುಡುಕುವುದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಅದು ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ನಾವು ಆ ರೀತಿಯಾಗಿ ಬಯಸಿ ಹೋಗುವಾಗ ನಮಗಿರುವಂತ ದುಃಖಕ್ಕೆ ಅವರಿಂದ ಇನ್ನೂ ದುಃಖವೇ ಜಾಸ್ತಿ ಆಗ್ತದೆ ಹೊರತು ಅದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅದು ಹಾಗಾಗ್ತದೆ. ಹಾಗಾದ ಮೇಲೆ ಯಾರ ಹತ್ತಿರ ನಾವು ಹೋಗ್ಬೇಕಾಗಿದೆ, ಯಾರ ಬಳಿಗೆ ನಾವು ಹೋಗ್ಬೇಕಾಗಿದೆ, ನಮ್ಮ ದುಃಖ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಕಷ್ಟ ಕಣ್ಣೀರು ನಮ್ಮನ್ನು ಬಿಟ್ಟು ಹೋಗ್ಬೇಕು ಎಂಬ ಹೇಳಿದ್ರೆ ನಾವು ಯಾರ ಬಳಿಗೆ ಹೋಗಬೇಕು, ಎಲ್ಲಿಗೆ ಹೋದ್ರೆ ನಮಗೆ ಪರಿಹಾರ ಇದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಜೀವಿತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ, ಕಣ್ಣೀರುಗಳಿಗೆ, ನೋವುಗಳಿಗೆ, ರೋಗಗಳಿಗೆ, ಬಾಧೆಗಳಿಗೆ, ಸಾಲಗಳಿಗೆ, ಸಮಸ್ಯೆಗಳಿಗೆ ನೀನು ಯಾರ ಬಳಿಗೆ ಹೋಗುತ್ತೆ, ಎಲ್ಲಿ ಹೋದ್ರೆ ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ನಿಜವಾಗಲೂ ಒಂದು ಸಂತೋಷ ನನ್ನ ಜೀವಿತದಲ್ಲಿ ಉಂಟಾಗಬೇಕು ಎಂಬುದಾಗಿ ಹೇಳಿದ್ರೆ, ನಿಜವಾಗಲೂ ನನ್ನ ದುಃಖ ನನ್ನ ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳಿದ್ರೆ, ಆ ದುಃಖವನ್ನ ಪರಿಹರಿಸತಕ್ಕಂಥ ಪರಲೋಕದ ದೇವರು ಯೇಸು ಸ್ವಾಮಿ ಹತ್ತಿರ ನೀನು ಬಂದ್ರೆ ನಿನಗೆ ದೊಡ್ಡ ಆಶೀರ್ವಾದ, ನಿನಗೆ ಒಂದು ದೊಡ್ಡ ಸಂತೋಷ ಉಂಟು ಎಂಬುದಾಗಿ ಈ ದಿನ ನಾನು ಹೇಳಲಿಕ್ಕಿದ್ದೇನೆ. ಸೊ ಈ ಕಾರಣಕ್ಕಾಗಿ ನನ್ನ ಆತ್ಮೀಯರೇ, ಯೇಸುವಿನ ಬಳಿಗೆ ಬರ್ತಕ್ಕಂಥದ್ದು, ಯೇಸುವಿನ ಬಳಿಗೆ ಬರ್ತಕ್ಕಂಥದ್ದು ನಿನ್ನ ದುಃಖದ ದಿನಗಳಿಗೆ ಒಂದು ಕೊನೆ ಎಂಬುದಾಗಿ ನೀನು ಅರ್ಥೈಸಿಕೊಳ್ಳಬೇಕಾಗಿದೆ. ನಿನ್ನ ಕಣ್ಣೀರಿಗೆ ಒಂದು ಕೊನೆ ಯೇಸುವಿನ ಹತ್ತಿರ ನೀನು ಬಂದಾಗ, ಯೇಸುವಿನ ಪಾದದ ಬಳಿಗೆ ನೀನು ಬಂದಾಗ, ಯೇಸುವಿನ ಒಂದು ಸನ್ನಿಧಾನಕ್ಕೆ ನೀನು ಬಂದು ಆತನು ಹೇಳುವಂಥದ್ದನ್ನ
ನೀನು ಕೇಳುವಾಗ ನಿನ್ನ ದುಃಖಕ್ಕೆ ಒಂದು ಕೊನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೀವುಗಳು ತಿಳ್ಕೊಳ್ಬೇಕಾಗಿದೆ. ಈ ನಿಮಿತ್ತವಾಗಿ ನಾನು ದೇವರ ವಾಕ್ಯದ ಮೂಲಕ ನಾನು ನಿಮಗೆ ಈ ಸಂದೇಶವನ್ನು ಕೊಡಬೇಕೆಂಬುದಾಗಿ ನಾನು ಅಂದುಕೊಂಡು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನ 41 ಮತ್ತು 42ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 41ನೇ ಅಧ್ಯಾಯ ವಚನ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನ 41ರಿಂದ 42 ವಾಕ್ಯಗಳಿಂದ ಈ ಸಂದರ್ಭದಲ್ಲಿ ನಾವು ಓದೋಣ. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೆ ಮಗಳು ಸಾಯುವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರುಕಿಸುತ್ತಿದ್ದರು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟது. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ನನ್ನಾತ್ಮರೇ, ಕೆಲವು ಸಂಗತಿಗಳು, ಕೆಲವು ವಿಚಾರಗಳು ಈ ದೇವರ ವಾಕ್ಯದಲ್ಲಿ ಅಡಕವಾಗಿವೆ. ಸೊ ಆ ವಿಚಾರಗಳು, ಆ ಸಂಗತಿಗಳು ಏನೆಂಬುದಾಗಿ ಹೇಳಿದ್ರೆ, ನಿನ್ನ ಕಣ್ಣೀರು, ನಿನ್ನ ದುಃಖ, ನಿನ್ನ ನೋವು, ನಿನ್ನ ಸಮಸ್ಯೆ ನಿನ್ನನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳಿದ್ರೆ ಯೇಸುವಿನ ಬಳಿಗೆ ನೀನು ಬರಬೇಕು ಅನ್ನುವಂಥ ಸತ್ಯ ಆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀನು ಯಾರೇ ಆಗಿರ್ಬೋದು, ನೀನು ಶ್ರೀಮಂತನಾಗಿರ್ಬೋದು, ನೀನು ಬಡವನಾಗಿರ್ಬೋದು, ನೀನು ಇದ್ದವನಾಗಿರ್ಬೋದು, ಇಲ್ಲದೆ ಇದ್ದವನಾಗಿರ್ಬೋದು, ನೀನು ಏನೇ ಆಗಿರ್ಬೋದು, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನೋಡುವಾಗ ಯು ನೀಡ್ ಟು ಕಮ್ ಟು ಜೀಸಸ್ ಫಾರ್ ಯುವರ್ ಪ್ರಾಬ್ಲಮ್ಸ್. ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಯೇಸುವಿನ ಬಳಿಗೆ ನೀವು ಬರಬೇಕು ಅನ್ನುವಂಥ ಸತ್ಯ ಆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡುತ್ತಾರೆ. ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ಹಿಯರ್. ಇಲ್ಲಿ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿ ಏನೆಂದ ಹೇಳಿದ್ರೆ, ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಿ ವಾಸ್ ಹೋಲ್ಡಿಂಗ್ ಎ ಪ್ರೆಸ್ಟೇಜಿಯಸ್ ಪೊಸಿಷನ್ ಇನ್ ಹಿಸ್ ಸೊಸೈಟಿ. ತನ್ನ ಒಂದು ಸಮಾಜದಲ್ಲಿ ಆತನಿಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಆತನಿಗಿತ್ತು. ಆತ ಸ್ಥಾನಮಾನ ಎಂಥದ್ದು ಎಂಬುದಾಗಿ ಹೇಳಿದ್ರೆ, ಆತನು ಆ ಸಭಾಮಂದಿರದ ಅಧಿಕಾರಿ ಆಗಿದ್ದ, ಅಂದ್ರೆ ಆತನು ಮುಖ್ಯಸ್ಥನಾಗಿದ್ದನು ಎಂಬುದಾಗಿ ನನ್ನ ಆತ್ಮೀಯರು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಸಭಾ ಮಂದಿರ ಎಂಬುದಾಗಿ ಹೇಳಿದ್ರೆ ದೇವರ ಆಲಯ ಮತ್ತು ಆ ಒಂದು ಯೆರೂಸಲೇಮಿನ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಅಥವಾ ಆ ಒಂದು ಸಭಾ ಮಂದಿರ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಸಂಗತಿ. ಇಲ್ಲಿ ವಿಚಿತ್ರ ಏನೆಂಬುದಾಗಿ ಹೇಳಿದ್ರೆ, ಒಂದು ಕಡೆಗೆ ಸಭಾಮಂದಿರದ ಅಧಿಕಾರಿಗಳು, ಯಾಜಕರು ಮತ್ತು ಪರಿಸಾಯರು ಯೇಸು ಸ್ವಾಮಿನ ವಿರೋಧ ಮಾಡ್ತಾ ಇದ್ದಾರೆ. ಆ ಸಭಾಮಂದಿರದ ಒಬ್ಬ ಮುಖ್ಯಸ್ಥನು ಯೇಸು ಸ್ವಾಮಿಯ ಬಳಿಗೆ ಬರ್ತಕ್ಕಂಥದ್ದನ್ನ ಅಲ್ಲಿ ನಾವು ಕಾಣುತ್ತೇವೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿ ಏನೆಂದು ಹೇಳಿದ್ರೆ, ನೀನು ಯಾರೇ ಆಗಿರು, ನಿನ್ನ ಸ್ಥಾನಮಾನ ಎಂಥದ್ದೇ ಆಗಿರಲಿ, ನಿನ್ನ ಜೀವಿತದಲ್ಲಿ ಕಣ್ಣೀರು, ನೋವು, ದುಃಖ ನಿನಗಿದೆ ಎಂದು ಹೇಳಿದ್ರೆ, ಯು ಮಸ್ಟ್ ಕಮ್ ಟು ಜೀಸಸ್. ಯು ಮಸ್ಟ್ ಕಮ್ ಟು ಜೀಸಸ್. ವಾಟ್ ಎವರ್ ಇಟ್ ಮೇ ಬಿ, whoever it may be, ಯಾರೇ ಆಗಿರಲಿ, ಏನೇ ಆಗಿರಲಿ, ನನ್ನ ಆತ್ಮವೇ, ನಿನ್ನ ಸ್ಥಿತಿಗತಿಗಳು ಏನೇ ಇರಲಿ, ಬೇರೆಯವರು ನಿನಗೇನು ಅನ್ನುತ್ತಾರೋ, ಬೇರೆಯವರು ನಿನಗೇನು ಆಡುತ್ತಾರೋ ಅದೆಲ್ಲ ಮುಖ್ಯ. ನಿನ್ನ ಜೀವಿತದಲ್ಲಿರ್ತಕ್ಕಂಥ ನಿನ್ನ ಕಣ್ಣೀರು ಹೊರಟು ಹೋಗಬೇಕು ಎಂಬುದಾಗಿ ಹೇಳಿದ್ರೆ ಯೇಸುವಿನ ಪಾದದ ಬಳಿಗೆ ನೀನು ಬರಲೇಬೇಕು. ಯೇಸುವಿನ ಸನ್ನಿಧಾನಕ್ಕೆ ನೀನು ಬರಲೇಬೇಕು. ಯೇಸುವಿನ ಪಾದದ ಬಳಿಗೆ ನೀನು ಬಂದರೆ ಮಾತ್ರ ನಿನಗೆ ಆಶೀರ್ವಾದ, ನಿನ್ನ ದುಃಖಕ್ಕೆ ಒಂದು ಬಿಡುಗಡೆ ಇದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ನಿನಗೆ ಸಾಡ್ತಾ ಇದ್ದೆ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ಸಭಾಮಂದಿರದ ಅಧಿಕಾರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಮುಖ್ಯಸ್ಥನಾಗಿದ್ದ. ನಾನು ಹೇಳಿದ್ರೆ ಪರಿಸಾಯರು, ಯಾಜಕರು ಯೇಸು ಸ್ವಾಮಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಮನುಷ್ಯ ತನ್ನ ಜೀವಿತದ ಸಮಸ್ಯೆಯನ್ನು ಆತನು ಅರ್ಥ ಮಾಡಿಕೊಂಡಿದ್ದಾನೆ. ಇದಕ್ಕೆ ಪರಿಹಾರ ಯೇಸು ಸ್ವಾಮಿ ಅದ್ಭುತಗಳನ್ನು ಆತನು ನೋಡಿದ್ದಾನೆ. ಯೇಸು ಸ್ವಾಮಿ ಮಾಡ್ತಕ್ಕಂಥ ಕಾರ್ಯಗಳನ್ನು ಆತನು ಕೇಳಿದ್ದಾನೆ. ಅನೇಕರು ಯೇಸು ಸ್ವಾಮಿಗೆ ವಿರುದ್ಧವಾಗಿ ನಿಂತುಕೊಂಡು ಯಾಕೆ ಈತನು ಹೀಗೆ ಮಾಡ್ತಾ ಇದ್ದಾನೆ, ಅನೇಕ ಪರಿಸಾಯರು ಯೇಸು ಸ್ವಾಮಿಯನ್ನು ವಿರೋಧಿಸತಕ್ಕಂಥ ಎಲ್ಲ ಸಂಗತಿಗಳನ್ನು ಆತನು ನೋಡಿದ್ದಾನೆ. ಸಭಾ ಮಂದಿರಗಳಲ್ಲಿ ಆತನು ಬಂದು ದೇವರ ಕಾರ್ಯಗಳನ್ನು ಆತನು ತಿಳಿಸಿದಾಗ, ದೇವರ ವಾಕ್ಯಗಳನ್ನು ಆತನು ಓದಿದಾಗ ಅನೇಕ ಜನರು ಆತನಿಗೆ ವಿರುದ್ಧವಾಗಿ ನಿಂತುಕೊಂಡು, ಅನೇಕ ಯಹೂದ್ಯರು ಆತನಿಗೆ ವಿರುದ್ಧವಾಗಿ ನಿಂತುಕೊಂಡು ಆತನನ್ನ ಅಂದ್ರೆ ಯೇಸು ಸ್ವಾಮಿಯನ್ನು ಸಾಯಿಸುವುದಕ್ಕೂ ಕೂಡ ಪ್ರಯತ್ನ ಮಾಡಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿರ್ತಕ್ಕಂಥ ಈ ಮನುಷ್ಯ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ, ನನ್ನ ಆತ್ಮೀಯರೇ, ಆತನಿಗಿರ್ತಕ್ಕಂಥ ಸ್ಥಾನಮಾನಕ್ಕಿಂತಲೂ, ಆತನಿಗಿರ್ತಕ್ಕಂಥ ಗೌರವಕ್ಕಿಂತಲೂ ಆತನ ಸಮಸ್ಯೆ ಆತನಿಗೆ ದೊಡ್ಡದಾಗಿದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ನೀವುಗಳು ತಿಳ್ಕೊಳ್ಬೇಕಾಗಿದೆ. You need to come to Jesus for your problems. ನಿನ್ನ ಸಮಸ್ಯೆ ನಿನ್ನ ಸ್ಥಾನಮಾನಕ್ಕಿಂತ ದೊಡ್ಡದಾಗಿರ್ತದೆ, ನಿನಗಿರುವಂತ ಗೌರವಕ್ಕಿಂತ ದೊಡ್ಡದಾಗಿರ್ತದೆ. ಕೆಲವು ಸಾರಿ ಅನೇಕ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಅಲ್ಲಿ ಹೋದ್ರೆ ಯಾರೇನು ಅನ್ಕೊಳ್ತಾರೆ ಏನೋ, ಇಲ್ಲಿಗೆ ಹೋದ್ರೆ ಯಾರೇನು ಅನ್ಕೊಳ್ತಾರೆ ಏನೋ, ಅಯ್ಯೋ ಆ ಚರ್ಚ್ ಹೋದ್ರೆ ಚರ್ಚ್ ಒಳಗಡೆ ಹೋದ್ರೆ ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು ಎಂಬುದಾಗಿ ಕೆಲವು ಜನರು ಅಂದುಕೊಳ್ಳುತ್ತೇವೆ. ನನ್ನ ಆತ್ಮೀಯರೇ, ಅನೇಕ ಸಂದರ್ಭಗಳಲ್ಲಿ
ಆ ಪರಿಸ್ಥಿತಿಯನ್ನ ಬದಲಾಯಿಸತಕ್ಕಂಥ, ಆ ಪರಿಸ್ಥಿತಿಗೆ ಉತ್ತರ ಕೊಡತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ಯೇಸು ಇದ್ದಾನೆ ಎಂಬುದಾಗಿ ಹೇಳಿ ಆತನ ಮುಂದೆ, ಆತನ ಸನ್ನಿಧಾನಕ್ಕೆ ನಾವು ಬರುವಾಗ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ. ಯು ನೀಡ್ ಅ ಜಾಯ್. ನಿಮಗೆ ಸಂತೋಷ ಬೇಕಾಗಿದೆ, ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಬೇಕಾಗಿದೆ, ನಿಮ್ಮ ಜೀವಿತದ ಕಣ್ಣೀರುಗಳು ನೀಗಲ್ಪಡಬೇಕಾಗಿದೆ, ನಿಮ್ಮ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರವನ್ನು ಹುಡುಕ್ತಾ ಇದ್ದೀರಿ, ನಿಮ್ಮ ಜೀವಿತದಲ್ಲಿ ಬಂದಿರತಕ್ಕಂಥ ಅನೇಕ ಕಷ್ಟಗಳಿಗೆ, ನೋವುಗಳಿಗೆ, ಸಂಕಟಗಳಿಗೆ, ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಎಂಬುದಾಗಿ ನೀವು ಒದ್ದಾಡ್ತಾ ಇದ್ದೀರಿ. ನನ್ನ ಆತ್ಮೀಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಹೇಳ್ತೀನಿ. ಒಬ್ಬ ಸಭಾ ಮಂದಿರದ ಅಧಿಕಾರಿ, ಒಬ್ಬ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಯೇಸುವಿನ ಬಳಿಗೆ ಬರುತ್ತಾನೆ ಎಂಬುದಾಗಿ ಹೇಳಿದ್ರೆ ಆತನ ಸಮಸ್ಯೆ ಆತನಿಗಿಂತಲೂ, ಆತನ ಹುದ್ದೆಗಿಂತಲೂ ದೊಡ್ಡದು ಎಂಬುದಾಗಿ ಆತನು ತಿಳಿದುಕೊಂಡಿದ್ದಾನೆ. ಅದೆಲ್ಲದಕ್ಕಿಂತಲೂ ದೊಡ್ಡನಾದ ಒಬ್ಬ ದೇವರಿದ್ದಾನೆ ಅನ್ನುವಂಥ ಸತ್ಯ ಆತನ ಜೀವಿತದಲ್ಲಿ ಆತನಿಗೆ ಗೊತ್ತಾಗಿದೆ. And that's the reason he has come to Jesus. ಆ ಕಾರಣಕ್ಕೋಸ್ಕರ ಆತನು ಯೇಸುವಿನ ಪಾದಕ್ಕೆ ಆತನು ಬಂದಿದ್ದಾನೆ, ಯೇಸುವಿನ ಬಳಿಗೆ ಆತನು ಬಂದಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ ನನಾತ್ಮೀಯರೇ, ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟದೆ, ಆಗ ಸಭಾ ಮಂದಿರದ ಅಧಿಕಾರಿಯಾದ ಯಾಯರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು ಎಂಬುದಾಗಿ. See, this is not a easy thing, a person to do this, and that is also he is a leader of the temple. ಸಭಾ ಮಂದಿರದ ಒಬ್ಬ ಅಧಿಕಾರಿ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಕಾಲಿಗೆ ಬೀಳತಕ್ಕಂಥದ್ದು. He has understood that Jesus is God. Hallelujah. ಯಾವ ಪರಿಸಾಯನು ಯಾರು, ನಾನು ಹೇಳಿದೆ ನಿನ್ನೆ ದಿನದಲ್ಲಿ ನಾನು ಪ್ರಸಂಗ ಮಾಡೋದು, ಮೊರ್ದೆಕೈಯೇ ಹಾಮಾನನಿಗೆ ನಮಸ್ಕಾರ ಮಾಡಲಿಲ್ಲ. ಬಿಕಾಸ್ ಓನ್ಲಿ ಟು ಗಾಡ್ ದೇ ಕ್ಯಾನ್ ಡೂ ದಟ್. ಹೌದಪ್ಪ? ಯಾರು ಅದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಹೃದಯದಲ್ಲಿ, ತನ್ನ ಜೀವಿತದಲ್ಲಿ ಆತನು ತಿಳ್ಕೊಂಡಿದ್ದಾನೆ, ಈ ದೇವರಿಗೆ ನಾನು ಅಡ್ಡ ಬಿದ್ದರೆ, ಈ ದೇವರ ಪಾದಕ್ಕೆ ನಾನು ಹಿಡಿದುಕೊಂಡ್ರೆ ನನ್ನ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ, ನನ್ನ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ. ನನ್ನ ಜೀವಿತದಲ್ಲಿ ನನಗಿರುವ ಒಬ್ಬಳೇ ಮಗಳು ಅಸ್ತವ್ಯಸ್ತಳಾಗಿದ್ದಾಳೆ. ಎಂತ ಒಂದು ಅಸ್ತವ್ಯಸ್ತತೆ ಅಂತ ಹೇಳಿದ್ರೆ ಮರಣಕರವಾಗಿರ್ತಕ್ಕಂಥ ಒಂದು ರೋಗಕ್ಕೆ ಆ ಮಗಳು ತುತ್ತಾಗಿದ್ದಾಳೆ. ನನ್ನ ಆತ್ಮೀಯರೇ, 12 ವರ್ಷದ ಒಬ್ಬ ಯವನಸ್ಥ ಮಗಳು, she was just 12 years. She was getting into the young age. ತನ್ನ ಒಂದು ಯೌವನ ಪ್ರಾಯಕ್ಕೆ ಬಂದಿರತಕ್ಕಂಥ ಒಂದು ಅಂತ ಸಂದರ್ಭದಲ್ಲಿ ಆ ದೇವರ ವಾಕ್ಯದಲ್ಲಿ ಬರೆದಿದೆ. ಆ ಬರೆದಿರ್ತಕ್ಕಂಥ ವಾಕ್ಯವನ್ನು ಗಮನಿಸುವಾಗ ಒಬ್ಬಳೇ ಮಗಳು ಎಂಬುದಾಗಿ ವಾಕ್ಯದಲ್ಲಿ ಎಷ್ಟು ಒಬ್ಬಳೇ. She was the only daughter he had. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಗಮನಿಸುವಾಗ ನನ್ನ ಆತ್ಮೀಯರೇ, ಈ ಸಮಸ್ಯೆಗೆ ಆತನು ಒಂದು ತಿಳ್ಕೊಂಡಿದ್ದ, ಯೇಸು ಸ್ವಾಮಿಯೇ ಉತ್ತರ, ಯೇಸು ಸ್ವಾಮಿಯೇ ಉತ್ತರ. ನನಗೆ ಬಂದಿರುವ ನೋವು, ನನಗೆ ಬಂದಿರುವ ಕಣ್ಣೀರು, ನನಗೆ ಬಂದಿರುವ ಚಿಂತೆ, ನನಗೆ ಬಂದಿರುವ ದುಃಖಕ್ಕೆ ಯೇಸು ಸ್ವಾಮಿಯೇ ಉತ್ತರ ಅನ್ನುವಂಥ ಸತ್ಯವನ್ನ ಆತನ ಪ್ರೇಕ್ಷೆಗೆ ತಂದುಕೊಂಡಿದ್ದ. ಸೊ ಅದಕ್ಕೋಸ್ಕರ he came to Jesus. ಆತನ ಪಾದಗಳಿಗೆ ಬಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀನ್ ಯಾರ ಪಾದಗಳಿಗೆ ಬೀಳ್ತಾ ಇದ್ದೆ? ಅನೇಕ ಸಾರಿ ನಿನ್ನ ಸಮಸ್ಯೆಗಳಿಗೆ ಎಷ್ಟೋ ಜನರ ಕಾಲಗಳಲ್ಲಿ ಹಿಡಿದುಕೊಂಡಿದ್ದಿ, ಎಷ್ಟೋ ಜನರನ್ನ ಪರಿಪರಿಯಾಗಿ ನೀನು ಬೇಡಿಕೊಂಡಿದ್ದಿ. ನಿನ್ನ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡುತ್ತಾರೆ ಎಂಬುದಾಗಿ ಅವರ ಬಳಿಗೆ ನೀನು ಹೋಗಿದ್ದಿ. ಅನೇಕ ಸ್ಥಳಗಳಿಗೆ, ಅನೇಕ ರೀತಿಯಿಂದ ಜನರ ಬಳಿಗೆ ನೀನು ಹೋಗಿ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು, ನಿನ್ನ ದುಃಖವನ್ನು ದೂರ ಮಾಡಿಕೊಳ್ಳಬೇಕೆಂಬುದಾಗಿ ನೀನು ಅಂದುಕೊಂಡಿದ್ದಿ. ಬಟ್ ದಟ್ ಹ್ಯಾಸ್ ನಾಟ್ ಹ್ಯಾಪನ್. ನಿನ್ನ ಜೀವಿತದಲ್ಲಿ ಅದು ನಡೆಯಲ್ಪಟ್ಟಿಲ್ಲ, ಅದು ಆಗಿಲ್ಲ. ಈ ದಿನ ನಾನು ಹೇಳ್ತಾ ಇದ್ದೇನೆ, ನಾನು ಹೇಳುವಂತ ಮಾತನ್ನು ನೀನು ಕೇಳು. ಯೇಸುವಿನ ಪಾದದ ಬಳಿಗೆ ನೀನು ಬಾ, ಕರ್ತನ ಸನ್ನಿಧಾನಕ್ಕೆ ನೀನು ಬಾ, ಯೇಸುವಿನ ಹತ್ತಿರ ನೀನು ಬಾ. ನಿನ್ನ ಸಮಸ್ಯೆ ಏನೇ ಆಗಿರಲಿ, ನಿನ್ನ ಚಿಂತೆ ಏನೇ ಆಗಿರಲಿ, ನಿನ್ನ ದುಃಖ ಏನೇ ಆಗಿರಲಿ, ನಿನ್ನ ನೋವು ಏನೇ ಆಗಿರಲಿ, ನಿನಗೆ ಬಂದಿರತಕ್ಕಂಥ ಸಂಕಟ ಯಾವುದೇ ಆಗಿರಲಿ, ಯೇಸು ಅಂತಕ್ಕಂಥ ದೇವರು ಅದಕ್ಕೆ ಬಿಡುಗಡೆ ಕೊಡುತ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಸಾರ್ತಾ ಇದ್ದೇನೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಜೀಸಸ್. ನೀನು ಯೇಸುವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಯೇಸು ದೇವರನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ. ಒಂದು ಸಾರಿ ಆತನನ್ನು ಅರ್ಥ ಮಾಡಿಕೊಂಡ್ರೆ, ಆತನನ್ನು ತಿಳಿದುಕೊಂಡ್ರೆ ನೀನು ಯಾವುದನ್ನು ಲೆಕ್ಕ ಹಾಕುವುದಿಲ್ಲ. ನಿನ್ನ ಹಣವಾಗ್ಲಿ, ನಿನ್ನ ಪೊಸಿಷನ್ಗಳಾಗ್ಲಿ, ನೀನಿರುವಂತಹ ಜಾತಿ, ಧರ್ಮ, ಮತ, ಪಂಕ್ತಿ ಯಾವುದನ್ನು ನೀನು ಲೆಕ್ಕ ಹಾಕುವುದಿಲ್ಲ. ಯಾರು ವಿರೋಧ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನೀನು ವಿಚಾರ ಮಾಡುವುದಿಲ್ಲ. ಯಾಕೆಂದ್ರೆ ನಿನ್ನ ಸಮಸ್ಯೆಗೆ ಉತ್ತರ ಯೇಸು ಸ್ವಾಮಿ ಕೊಡುತ್ತಾನೆ ಅನ್ನುವಂಥ ಸತ್ಯ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರನ್ನು ಅಂದುಕೊಂಡಿರಬಹುದು, ಅಯ್ಯೋ ನಾನು ಈ ರೀತಿಯಾಗಿ ಹೋದ್ರೆ ನನ್ನ ಪೊಸಿಷನ್ ಹೋಗ್ಬೋದು, ನಾನು ಯೇಸು ಸ್ವಾಮಿ ಬಳಿಗೆ ಹೋಗಿದ್ದೇನೆ ಎಂಬುದಾಗಿ ಹೇಳಿದ್ರೆ ನನಗೆ ಪರಿಸಾಯರು ಅಂದ್ರೆ ನನ್ನ ಯಾಜಕರು, ಮಹಾಯಾಜಕರು ನನಗೆ ವಿರುದ್ಧವಾಗಿ ನಿಂತುಕೊಳ್ಳಬಹುದು ಎಂಬುದಾಗಿ ಆತನು ಆಲೋಚನೆ ಮಾಡಿರಬಹುದು. ಬಟ್ ಹಿ ಹ್ಯಾಸ್ ಚೇಂಜ್ಡ್. ಅಂದ್ರೆ ಆತನು ಬದಲಾಗಿ ಆತನು ಯೇಸು ಸ್ವಾಮಿ ಬಳಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಇದು ಏನಾಗ್ತದೋ ನನಗೆ ಬೇಕಾಗಿಲ್ಲ, ನನ್ನ ಮಗಳು ನನಗೆ ಬದುಕಬೇಕಾಗಿದೆ, ನನ್ನ ಸಮಸ್ಯೆ ಪರಿಹಾರ ಬೇಕಾಗಿದೆ, ಅದು ಯೇಸು ಸ್ವಾಮಿಯಲ್ಲಿ ಸಿಗ್ತದೆ ಅನ್ನುವಂಥ ಸತ್ಯವನ್ನು ಆತನು ತಿಳಿದುಕೊಂಡಿದ್ದ. And that's the reason he came to Jesus. Will you come to Jesus for your problems? The only answer is Jesus for all your problems. All your sorrows will turn to joy when you come to Jesus.
ನಿನ್ನ ಎಲ್ಲಾ ದುಃಖಗಳಿಗೆ ಉತ್ತರ ಯೇಸು ಸ್ವಾಮಿ. ನೀನು ಯೇಸು ಸ್ವಾಮಿ ಬಳಿಗೆ ಬರುವುದಾದ್ರೆ ನಿನ್ನ ಕಣ್ಣೀರುಗಳನ್ನು ಆತನು ಸಂತೋಷಕ್ಕೆ ಮಾರ್ಪಡಿಸ್ತಾನೆ ಅನ್ನುವಂಥ ಸತ್ಯವನ್ನು ದೇವರ ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾಗುತ್ತೆ. And he comes to Jesus. ಆತನು ಯೇಸುವಿನ ಬಳಿಗೆ ಬಂದನು ಅನ್ನುವಂಥ ಸತ್ಯ. ಯಾಕೆ? There was a problem in his life. He was sorrowful. ಬಹಳ ದುಃಖಿತನಾಗಿ ನೋವಿನಿಂದ ಸಂಕಟದಿಂದ ಯೇಸುವಿನ ಬಳಿಗೆ ಆತನು ಬಂದಿದ್ದ. ಆತನ ಪೊಸಿಷನ್, ಆತನಿಗಿರುವ ಸ್ಥಾನಮಾನ, ಆತನಿಗಿರುವ ಎಲ್ಲವನ್ನ ಬದಿಗಿಟ್ಟು ಯೇಸು ಸ್ವಾಮಿಯ ಬಳಿಗೆ ಆತನು ಬಂದಿದ್ದ. ನನ್ನ ಆತ್ಮೀಯರೇ, ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗುತ್ತದೆ ಒಂದು ಸಂಗತಿ. ನಿನ್ನ ಜೀವಿತದಲ್ಲಿ ನಿನ್ನ ದುಃಖ ನಿನ್ನ ಪರಿಹಾರವಾಗಬೇಕಾ? ನಿನ್ನ ಕಣ್ಣೀರುಗಳು ಒರೆಸಲ್ಪಡಬೇಕಾ? ನಿನ್ನ ಸಮಸ್ಯೆಗೆ ಉತ್ತರ ಸಿಗಬೇಕಾ? ನಿನ್ನ ಜೀವಿತದಲ್ಲಿ ಎಂಥ ಸಮಸ್ಯೆಗಳಿದ್ರೂ ನಿನಗೆ ಬಿಡುಗಡೆ ಆಗಬೇಕಾ? ಹಾಗಿದ್ದ ಮೇಲೆ ಯೇಸು ಸ್ವಾಮಿ ಬಳಿಗೆ ನೀನು ಬಾ, ನಿನ್ನ ಜೀವಿತದಲ್ಲಿ ಅದ್ಭುತ ಜರುಗುತ್ತೆ. You will see the miracle of God when you come to Jesus. You will be blessed when you come to him. ಆತನ ಬಳಿಗೆ ಬರುವಾಗ ನೀನು ಆಶೀರ್ವದಿಸಲ್ಪಡುತ್ತಿ ಅನ್ನುವಂಥ ಸತ್ಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ನೀವುಗಳು ಗಮನಿಸಬೇಕಾಗಿದೆ, ಅರ್ಥೈಸಿಕೊಳ್ಳಬೇಕಾಗಿದೆ. And he came to Jesus. ಯೇಸು ಸ್ವಾಮಿ ಬಳಿಗೆ ಬಂದ. ಸ್ವಾಮಿ, ನನ್ನ ಮಗಳು ಅನಾರೋಗ್ಯದಲ್ಲಿದ್ದಾಳೆ, ದಯಮಾಡಿ ನನ್ನ ಮಗಳನ್ನ ಉಳಿಸುವುದಕ್ಕೋಸ್ಕರ ನನ್ನ ಮನೆಗೆ ನೀನು ಬರಬೇಕು ಎಂಬುದಾಗಿ ಯೇಸು ಸ್ವಾಮಿಯನ್ನು ಆತನ ಬೇಡಿಕೊಂಡು ಕೇಳ್ಕೊಂಡು. ಸೊ ಯೇಸು ಸ್ವಾಮಿ ಆಯ್ತು ನಡ್ರಿ ಎಂಬುದಾಗಿ ಹೇಳಿ ಅವ್ರು ಹೋಗ್ತಾರೆ. ಹೋಗುವಾಗ ಅದರ ಮಧ್ಯದಲ್ಲಿ ಇನ್ನೊಂದು ಅದ್ಭುತ ಜಗಲ್ಪಡ್ತದೆ. 12 ವರ್ಷದಿಂದ ರಕ್ತ ಕುಸುಮವಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಯೇಸುವಿನ ಬಟ್ಟೆ ಗುಂಡಿಯನ್ನು ಮುಟ್ಟಿದ ತಕ್ಷಣ ಆಕೆ ಗುಣ ಆಗ್ತಕ್ಕಂಥ ಒಂದು ಸಂಗತಿ, ಸ್ವಸ್ಥ ಆಗ್ತಕ್ಕಂಥ ಒಂದು ಸಂಗತಿ ಇನ್ ಬಿಟ್ವೀನ್ ದಿಸ್. ಓಕೆ, ಅದರ ಮಧ್ಯದಲ್ಲಿ ಆದ್ರೆ ನೀವು 43ನೇ ವಾಕ್ಯದಿಂದ 48ನೇ ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಇನ್ನೊಂದು ಅದ್ಭುತ. ದಾರಿಯ ಮಧ್ಯದಲ್ಲಿ ಹೋಗುವಾಗ ಯಾಯಿರನ ಮನೆಗೆ ಯೇಸು ಸ್ವಾಮಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿ ಅದು. ಓಕೆ, ಸೊ ಹೀಗಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನನ್ನ ಮೆಸೇಜ್ ರಕ್ತ ಕುಸುಮ ಇರ್ತಕ್ಕಂಥ ಹೆಣ್ಣು ಮಗಳ ಬಗ್ಗೆ ಅಲ್ಲ. ನನ್ನ ಸಂದೇಶ ಅಥವಾ ನಾನು ನಿಮಗೆ ಹೇಳ್ತಕ್ಕಂಥ ಅಥವಾ ಸಾರ್ತಕ್ಕಂಥ ಒಂದು ಸಂಗತಿ ಯಾಯೀರನ ಜೀವಿತ ಮತ್ತು ಆತನ ಮಗಳ ಕುರಿತಾಗಿ. ಆತನು ಯೇಸುವಿನ ಬಳಿಗೆ ಬಂದನು, ಆಶೀರ್ವಾದವನ್ನು ಹೊಂದಿಕೊಂಡನು ಅಂತಕ್ಕಂಥ ಸಂಗತಿ. ಯೇಸು ಅವರ ಮನೆಗೆ ಹೋಗುವುದಕ್ಕೆ ಪ್ರಾರಂಭ ಮಾಡಿದರು. 49ನೇ ವಚನದಿಂದ ಇನ್ನೊಂದು ದೊಡ್ಡ ಆಘಾತಕರವಾಗಿರ್ತಕ್ಕಂಥ ಸಂಗತಿ ಜಗಲ್ಪಡ್ತಾರೆ. ಅಲ್ಲಿ ನೋಡುತ್ತೇವೆ, ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು, ಸಭಾಮಂದಿರದ ಅಧಿಕಾರಿ ಕಡೆಯವನಂದ್ರೆ ಯಾಯೀರನ ಕಡೆಯವನೊಬ್ಬನು ಬಂದು 49ನೇ ವಚನ, 8ನೇ ಅಧ್ಯಾಯ 49ನೇ ವಚನ, ಅಧಿಕಾರಿ ಕಡೆಯವನೊಬ್ಬನು ಬಂದು ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂತ. The interesting thing is the man who given up all his positions and forgotten all his things of life, and he has come to Jesus. ಯೇಸುವಿನ ಬಳಿಗೆ ಆತನು ಬಂದಿದ್ದಾನೆ. He has asked Jesus, please come to my home. Yes, Jesus is ready to go there. ಹೋಗ್ತಾ ಇದ್ದಾರೆ. ಹೋಗುವಂತ ದಾರಿಯ ಮಧ್ಯದಲ್ಲಿ ಒಂದು ಸಂಗತಿ, ಒಂದು ಸುದ್ದಿ ಬರ್ತದೆ. ಏನು? ನಿನ್ನ ಮಗಳು ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥ ಮಾತು. ಅನೇಕ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚರ್ಚ್ಗೆ ಹೋದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ. ಬಟ್ ಕೆಲವರು ಹೇಳ್ತಾರೆ, ನೀವು ಚರ್ಚ್ಗೆ ಹೋದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತ. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ, ಯೇಸುವನ್ನು ನಂಬಿದ್ರೆ ಯೇಸುವನ್ನು ತರ ನಿಮ್ಗೆ ಕಷ್ಟ ಬರ್ತದೆ, ಯೇಸುವನ್ನು ನಂಬೇಡ್ರಿ ಅಂತ ಕೆಲವರು ಹೇಳೋದಂತ ನೀವು ಕೇಳಿರ್ಬೋದು. ನಾನು ಅದನ್ನು ಕೇಳಿದ್ದೀನಿ. Even I have come from a Hindu background and I have experienced those things. Okay, most probably is this. ಯಾರಾದ್ರೂ ಹೇಳಿರ್ಬೇಕು, ಯೇಸುವಿನ ಹತ್ರ ಹೋಗ್ಬೇಡ, ನಿನಗೆ ಜಾಸ್ತಿ ಕಷ್ಟ ಬರ್ತದೆ ಅಂತ, ಹೌದಲ್ವಾ? ಬಟ್ this man has come to Jesus. ಯೇಸುವಿನ ಬಳಿಗೆ ಆ ಮನುಷ್ಯ ಬಂದಿದ್ದಾನೆ. ಈಗ ಆತನಿಗೆ ಒಂದು ದೊಡ್ಡ ಆಘಾತಕರವಾಗಿರ್ತಕ್ಕಂಥ ಸುದ್ದಿ. ಏನು? ನಿನ್ನ ಮಗಳು ಸತ್ತು. ಬಹುಶಃ ಕೆಲವರೆಲ್ಲ ಅಂದಿರ್ಬೋದು, ನಾವು ಹೇಳಿಲ್ವಾ ಮೊದಲೇನೆ, ಹೌದಲ್ವಾ? ನಾವು ಹೇಳಿಲ್ವಾ ಮೊದಲೇನೆ, ನೀನ್ ಯಾಕಲ್ಲಿ ಹೋದೆ? ನಿನ್ನ ಮಗಳನ್ನ ಎಲ್ಲಾದ್ರೂ ಸ್ಪೆಷಲಿಸ್ಟ್ ಕಡೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು, ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು ಎಂಬ ನನ್ನ ಆತ್ಮೇಲೆ ಯಾಯೀರು ತನ್ನ ಜೀವಿತದಲ್ಲಿ ವೈದ್ಯರಲ್ಲಿ ಘನ ವೈದ್ಯನಾಗಿರ್ತಕ್ಕಂಥ ಪರಲೋಕದ ದೇವರ ಹತ್ತಿರ ಆತನು ಬಂದಿದ್ದಾನೆ. ಯೆಹೋವ ರಪ್ಪ, ಈ ವಾಕ್ಯ ಆತನಿಗೆ ಗೊತ್ತು. ಯೆಹೋವ ರಪ್ಪ, ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಹೇಳಿರ್ತಕ್ಕಂಥ ದೇವರ ಬಳಿಗೆ ಆತನು ಬಂದಿದ್ದಾನೆ. Yes, understood the words. ತನ್ನ ಜೀವಿತದಲ್ಲಿ ದೇವರನ್ನು, ದೇವರ ವಾಕ್ಯಗಳನ್ನು, ಧರ್ಮಶಾಸ್ತ್ರವನ್ನು ಆತನು ತಿಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸಭಾ ಮಂದಿರದ ಅಧಿಕಾರಿ ಎಂಬುದಾಗಿ ಹೇಳುವಾಗ
ಆತನು ದೇವರ ವಾಕ್ಯವನ್ನು ತಿಳಿದುಕೊಂಡಿರ್ತಕ್ಕಂಥದ್ದು. ಆತನಿಗೆ ಗೊತ್ತಾಗದೆ ಯೇಸುಸ್ವಾಮಿ ಯಾರು ಎಂಬುದಾಗಿ, ಯೇಸುಸ್ವಾಮಿ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಆತನ ಕಾಲಿಗೆ ಆತನು ಬಿದ್ದಿರ್ತಕ್ಕಂಥದ್ದು. ಆತನು ಯೇಸುಸ್ವಾಮಿ ಬಳಿಗೆ ಬಂದಿದ್ದಾನೆ. ನನ್ನ ಆತ್ಮರೇ, ಬಂದ ನಂತರದಲ್ಲಿ ಆತನ ಜೀವಿತದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಘಟನೆ ಏನೆಂದು ಹೇಳಿದ್ರೆ, ಆತನ ಮಗಳು ಸತ್ತು ಹೋಗ್ತಕ್ಕಂಥ ಸಂಗತಿ. And the message come to him. ಆತನಿಗೆ ಸುದ್ದಿ ಬರ್ತದೆ. ಆ ಸುದ್ದಿ ಬಂದಾಗ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸುವಾಗ, ನೀನು ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ನೀನು ತೊಂದರೆ ಕೊಡಬೇಡ ಎಂದ. ನನ್ನ ಆತ್ಮೀಯರೇ, ಯಾರು ಏನ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಮುಂದಿನ ವಾಕ್ಯದಲ್ಲಿ ಬರ್ದಿರ್ತಕ್ಕಂಥದ್ದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಯೇಸು ಹೇಳ್ತಕ್ಕಂಥದ್ದನ್ನು ನೀನು ಕೇಳಿದ್ರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರ್ತದೆ. ಯೇಸು ಹೇಳ್ತಕ್ಕಂಥದ್ದನ್ನು ನೀನು ಕೇಳಿದ್ರೆ ನಿನ್ನ ಜೀವಿತದಲ್ಲಿ ಯಾವ ದುಃಖ ನಿನಗಿದೆಯೋ, ಯಾವ ಸಂಕಟ ನಿನಗಿದೆಯೋ ಅದು ಬದಲಾಗ್ತದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಿನಗೆ ನಾನು ಸಾಕ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಓದುತ್ತೇವೆ. ಎಲ್ಲಿ 50ನೇ ವಚನ, 8ನೇ ಅಧ್ಯಾಯ 50ನೇ ವಚನ ಏನಂತ ಬರೆಯಲ್ಪಟ್ಟಿದೆ? ಆದರೆ ಯೇಸು ಅದನ್ನು ಕೇಳಿ, ಯಾವುದನ್ನ ಕೇಳಿ? ದಾಯರನೇ, ನಿನ್ನ ಮಗಳು ಸತ್ತೋಗಿದ್ದಾಳೆ, ನಿನ್ನ ಮಗಳು ಸತ್ತೋಗಿದ್ದಾಳೆ. ಈ ವಿಷಯವನ್ನ ಯೇಸು ಕೇಳಿ ಆತನಿಗೆ ಹೇಳ್ತಕ್ಕಂಥ ಮಾತು, ಅದನ್ನು ಕೇಳಿ ಅವನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟ. ಹಲ್ಲೆಲೂಯಾ. ಇದು ಯಾರು ಕೊಟ್ಟಿದ್ದು ಉತ್ತರ? ಯೇಸು. ನನ್ನ ಆತ್ಮೀಯರೇ, ಯಾರು ಬಂದು ಏನ್ ಹೇಳ್ತಾರೋ ಅದನ್ನ ನೀವು ಕೇಳಕ್ ಹೋಗ್ಬೇಡ. ಯೇಸು ಸ್ವಾಮಿ ಏನ್ ಹೇಳ್ತಾರೋ ಅದನ್ನ ನೀವು ಕೇಳಿ. ಓಕೆ, ದೇವರ ವಾಕ್ಯದ ಮೂಲಕ ನಿನ್ನ ಜೀವಿತದಲ್ಲಿ ಸಂತೋಷ ಬರಬೇಕಾ, ನಿನ್ನ ಜೀವಿತದಲ್ಲಿ ಆನಂದವನ್ನು ನೀನು ಅನುಭವಿಸಬೇಕಾ? ದೇರ್ ಆರ್ 2 ಥಿಂಗ್ಸ್. ಒಂದು, ಯೇಸುವಿನ ಹತ್ರ ನೀನು ಬರಬೇಕು. ಎರಡನೇದು, ಯೇಸುವಿನ ಮಾತನ್ನೇ ಕೇಳಬೇಕು. ಯಾರ ಮಾತು ಕೇಳಬೇಕು? ಸೊ ಅದಕ್ಕೆ ಮುಂಚೆ ಏನಂತ ಸುದ್ದಿ ಬಂದಿದೆ? ನಿನ್ನ ಮಗಳು ಸತ್ತು. ಈಗ ಯಾವ್ದನ್ನ ಕೇಳಬೇಕು? ಸತ್ತು ಹೋಗಿರೋದನ್ನ ಕೇಳ್ಬೇಕಾ, ಯೇಸು ಸ್ವಾಮಿ ಹೇಳಿರೋದನ್ನ ಕೇಳ್ಬೇಕಾ? ಬಟ್ ಹ್ಯೂಮನ್ಲಿ ಸ್ಪೀಕಿಂಗ್, ಐ ಮೀನ್ ಲೈಕ್ Yair might have gone with those people, but still then he has, faith in Jesus, and he has come to Jesus that Jesus will heal my daughter. ನನ್ನ ಮಗಳನ್ನು ಯೇಸು ಸ್ವಾಮಿ ಸ್ವಸ್ಥ ಮಾಡುತ್ತಾನೆ ಅಂತಕ್ಕಂಥ ವಿಶ್ವಾಸದಿಂದ, ನಂಬಿಕೆಯಿಂದ ಆತನು ಯೇಸು ಸ್ವಾಮಿ ಬಳಿಗೆ ಬಂದಿದ್ದಾನೆ. ನನ್ನ ಆತ್ಮೀಯರೇ, ಯಾಯಿರನ್ನು ಯೇಸು ಸ್ವಾಮಿಯ ಮಾತಿಗೆ ಆತನು ತಲೆ ತೂಗಿದ. ಯೇಸು ಸ್ವಾಮಿ ಮಾತನ್ನು ಆತನು ಕೇಳಿದ. ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತನಲ್ಲಿ ನಾವು ಗಮನಿಸುವಾಗ, ಆದ್ರೆ ಯೇಸು ಅದನ್ನು ಕೇಳಿ ಅವನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಯನ್ನು ಗಮನಿಸುವಾಗ ಅಂಜಬೇಡ ಅಂತಕ್ಕಂಥ ಈ ಧೈರ್ಯದ ಮಾತು ಸತ್ಯವೇದದಲ್ಲಿ ಎಷ್ಟೋ ಸಾರಿ ಅದು ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ಜನಾಂಗದವರಿಗೆ ದೇವರು ಪದೇ ಪದೇ ಹೇಳಿರ್ತಕ್ಕಂಥ ಮಾತು ಈ ದಿನ ನನಗೂ ನಿನಗೂ ದೇವರು ಹೇಳ್ತಾ ಇದ್ದಾನೆ. ಯಾವ ವಿಷಯ ನಿನ್ನನ್ನು ನೋವಿಗೆ ನೂಕಿದೆಯೋ, ಯಾವ ಸುದ್ದಿಗಳು ನಿನ್ನ ಕಿವಿಗೆ ಬಿದ್ದಿದೆಯೋ, ನಿನ್ನ ಬಿಸ್ನೆಸ್ ವಿಷಯದಲ್ಲಿ ಲಾಸ್ ಆಗಿದೆ ಎಂಬುದಾಗಿ ನಿನ್ನೊಬ್ಬನಿಗೆ ಹೇಳಿದ್ದಾರ, ನಿನ್ನ ಎಜುಕೇಶನ್ ವಿಷಯದಲ್ಲಿ ಲಾಸ್ ಆಗಿದೆ ಎಂಬುದಾಗಿ ನಿನ್ನೊಬ್ಬನಿಗೆ ಹೇಳಿದ್ದಾರ, ಅಥವಾ ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಿ ಇಂಥದ್ದು ಆಗ್ತಾ ಇದೆ ಅಂತ ಹೇಳಿ ಯಾರಾದ್ರೂ ನಿನಗೆ ಹೇಳಿದ್ದಾರ, ಅಥವಾ ಯಾರಾದ್ರೂ ಬಂದು ನಿನಗೆ ನಕಾರಾತ್ಮಕವಾಗಿ ಇಟ್ಕೊಂಡ ವಿಷಯಗಳಿಂದ ಕಿವಿಗೆ ಹಾಕಿದ್ದಾರ, ನಿನ್ನ ಕುಟುಂಬದ ವಿಷಯದಲ್ಲಿ ಹಾಕಿದ್ದಾರ, ನಿನ್ನ ಜೀವಿತದ ವಿಷಯದಲ್ಲಿ ಹಾಕಿದ್ದಾರ, ನಿನ್ನ ಬಿಸ್ನೆಸ್ಗಳ ವಿಷಯದಲ್ಲಿ ಹಾಕಿದ್ದಾರ, ನಿನ್ನ ಆರೋಗ್ಯದ ವಿಷಯದಲ್ಲಿ ಯಾರಾದ್ರೂ ನಿನಗೆ ದುಃಖವಾದ ವಿಷಯಗಳನ್ನು ತಂದು ಹಾಕಿದ್ದಾರ. ಆದ್ರೆ ಒಂದು ಸತ್ಯ ಹೇಳ್ತೇನೆ, ಯೇಸು ಹೇಳ್ತಕ್ಕಂಥದ್ದನ್ನು ನೀನು ಕೇಳು, ಯೇಸುವಿನ ಮಾತಿಗೆ ನೀನು ಕಿವಿಗೊಡು, ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತದೆ. ನಿನ್ನ ಕೈಯಿಂದ ಯಾವುದೂ ಆಗುವುದಿಲ್ಲ ಎಂದು ನೀನು ಅಂದುಕೊಂಡಿದ್ಯೋ, ನಿನಗೆ ಅನೇಕರು ಹೇಳಿರ್ಬೋದು, ನಿನ್ನ ಎಜುಕೇಶನ್ ಅಲ್ಲಿ ನೀನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ, ನೀನು ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ, ನಿನ್ನ ಬಿಸ್ನೆಸ್ ನಲ್ಲಿ ನೀನು ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಯಾರಾದ್ರೂ ಒಂದು ಪರಿಸ್ಥಿತಿಯನ್ನು ನೋಡಿದಾಗ, ಇವಾಗೆಲ್ಲ ಕೆಲವರು ಬಂದು ಹೇಳ್ತಾರೆ, ಅಯ್ಯೋ ಕೊರೋನಾ ಬಂದದ್ರಿಂದ ಎಲ್ಲ ಬಿದ್ದು ಹೋಗಿದೆ, ಇನ್ನು ಮೇಲೆ ಬದುಕೋದು ಬಹಳ ಕಷ್ಟ ಆಗ್ತದೆ, ಇನ್ನು ಮೇಲೆ ಜೀವಿಸುವುದು ಬಹಳ ಕಷ್ಟ ಆಗ್ತದೆ ಎಂಬುದಾಗಿ ಹೇಳಿ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಪರಿಸ್ಥಿತಿಗಳನ್ನು ನೋಡಿದಾಗ ಮನುಷ್ಯರ ಬಾಯಿಂದ ಈ ಮಾತುಗಳು ಬರ್ತಕ್ಕಂಥದ್ದು ಸಹಜವಾಗಿದೆ. ಆದ್ರೆ ಒಂದು ಸತ್ಯವನ್ನು ಹೇಳ್ತೇನೆ, ಪರಿಸ್ಥಿತಿಗಳನ್ನು ನೋಡಬೇಡ, ಸ್ಥಿತಿಗತಿಗಳನ್ನು ನೋಡೋದಕ್ಕೆ ಹೋಗಬೇಡ, ಯೇಸುವನ್ನು ನೀನು ನೋಡಬೇಕಾಗಿದೆ. ನಿನ್ನ ಎದುರುಗಡೆ ಇರ್ತಕ್ಕಂಥ ಪರಲೋಕದ ದೇವರನ್ನು ನೋಡಬೇಕಾಗಿದೆ. ನಿನ್ನನ್ನು ಬದುಕಿಸ್ತಕ್ಕಂಥ, ನಿನ್ನ ಸಮಸ್ಯೆ ಉತ್ತರ ಕೊಡ್ತಕ್ಕಂಥ ಯೇಸು ಸ್ವಾಮಿಯನ್ನು ನೀನು ನೋಡಬೇಕಾಗಿದೆ. ನಿನ್ನ ಜೀವಿತದಲ್ಲಿ ಬರುವಂತ ಎಲ್ಲ ಸಂಕಟಗಳಿಗೆ, ಕಣ್ಣೀರುಗಳಿಗೆ, ನೋವುಗಳಿಗೆ ಯೇಸು ಸ್ವಾಮಿ ಉತ್ತರವಾಗಿದ್ದಾನೆ ಅನ್ನುವಂಥದ್ದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆತನ ಮಾತನ್ನು ನೀನು ಕೇಳುವಾಗ, ಆತನ ಮಾತಿಗೆ ನೀನು ಕಿವಿಗೊಡುವಾಗ ದೊಡ್ಡ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಉಂಟಾಗ್ತದೆ. ದೊಡ್ಡ ಅದ್ಭುತಗಳು ನಿನ್ನ ಜೀವಿತದಲ್ಲಿ ಜರಗಲ್ಪಡುತ್ತವೆ, ಮಹತ್ಕಾರ್ಯಗಳು ನಿನ್ನ ಜೀವಿತದಲ್ಲಿ ಜರಗಲ್ಪಡುತ್ತವೆ. ಯೇಸು ಹೇಳುವುದನ್ನು ನೀನು ಕೇಳು, ಯೇಸು ಹೇಳ್ತಕ್ಕಂಥ ಮಾತಿಗೆ ನೀನು ಕಿವಿಗೊಡು. ಯೇಸು ಸ್ವಾಮಿ ಹೇಳ್ತಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನಾನು ಬದುಕಿಸ್ತೇನೆ ನಿನ್ನ ಮಗಳನ್ನ, ನಿನ್ನ ಮಗಳು ಬದುಕುತ್ತಾಳೆ, ನಿನ್ನ ಮಗಳು ಜೀವಿಸ್ತಾಳೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು. Will you listen to the word of God? ನೀನು ದೇವರ ಮಾತಿಗೆ ಕಿವಿಗೊಡುತ್ತಿ, ನೀನು ದೇವರ ಮಾತಿಗೆ ಕಿವಿಗೊಡುವುದಾದ್ರೆ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗ್ತದೆ ಎಂಬುದಾಗಿ ನಾನು ಸಾಕ್ತಾ ಇದ್ದೇನೆ.
ಲಿಸನ್ ಟು ದ ವರ್ಡ್ ಆಫ್ ಜೀಸಸ್. ಯೇಸುವಿನ ಮಾತಿಗೆ ನಿನ್ನ ಕಿವಿಗೊಡು. ನಿನ್ನ ಜೀವಿತದಲ್ಲಿ ಅದ್ಭುತ ಜರಗಲಿ. ನಿನ್ನ ಜೀವಿತವನ್ನು ದೇವರು ಆಶೀರ್ವಾದ ಮಾಡುತ್ತಾ, ನಿನ್ನ ಜೀವಿತವನ್ನು ದೇವರು ಮಹತ್ಕಾರ್ಯಗಳಿಂದ ತುಂಬಿಸುತ್ತಾ. ಜೀಸಸ್ ಸೇಡ್ ಟು ಹಿಮ್, ಅಂಜಬೇಡ, ಯಾರನ್ನೇ ಅಂಜಬೇಡ, ನಿನ್ನ ಮಗಳು ಬದುಕುತ್ತಾ, ನಂಬಿಕೆ ಮಾತ್ರ ಇರಲಿ. ಅವರೆಲ್ಲ ಸುದ್ದಿ ತೆಗೆದುಕೊಂಡು ಬಂದಿದ್ದಾರೆ, ಯಾಕಂದ್ರೆ ದೇ ಹ್ಯಾವ್ ಸೀನ್ ದ ಸಿಚುವೇಶನ್ ಅಂಡ್ ದಟ್ಸ್ ಟ್ರೂ ಆಲ್ಸೋ. ಮಗಳು ಸತ್ತು ಹೋಗಿರ್ತಕ್ಕಂಥದ್ದು ಅದು 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 ಅಷ್ಟೇ ಸತ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಬಟ್ ಜೀಸಸ್ ಸೇಡ್ ಟು ಹಿಮ್, ಡೋಂಟ್ ವರಿ ಅಬೌಟ್ ದೋಸ್ ವರ್ಡ್ಸ್. ಆ ಮಾತುಗಳಿಗೆ ನೀನು ತಲೆ ಕೊಡಬೇಡ. ಯೇಸು ಸ್ವಾಮಿ ಬೇರೆ ಸ್ವಾರ್ಥಗಳಲ್ಲಿ ಬರೆಯಲ್ಪಟ್ಟಿದೆ. ಆ ಮಾತುಗಳನ್ನು ಅಲಕ್ಷ್ಯ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯ. ಮತ್ತೆ ಸ್ವಾರ್ಥದಲ್ಲಿ ಮಾರ್ಕೆಟ್ ಸ್ವಾರ್ಥದಲ್ಲಿ ಓದುವುದಾದ್ರೆ ಆ ಮಾತುಗಳನ್ನ ಅಲಕ್ಷ್ಯ ಮಾಡಿ. ಓಕೆ, ಕೆಲವು ಸಾರಿ ಬಂದು ಹೇಳ್ತಾರೆ, ನಿನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ, ಮುಗಿದ ಕತೆ ನಿಂದು. ಹೌದಾ, ಹಂಗಾಗ್ತದ? ಅಯ್ಯೋ, ಹೆಂಗ್ ಮಾಡೋದು? ಯೇಸು ಸ್ವಾಮಿ ನಿನ್ನ ಎದುರುಗಡೆ ಇರಬೇಕು. ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಇರಬೇಕಾದ್ರೆ ಆತನ ಹೇಳ್ತಕ್ಕಂಥ ನೀನು ಕೇಳು. ಎಷ್ಟು ನೀನು ಯಾಕಪ್ಪ ಭಯ ಪಡ್ತೀಯಾ? ನಾನು ಇದ್ದೀನಿ ಮಗನೇ, ನಿನ್ನನ್ನು ಕಾಪಾಡ್ತೀನಿ ಅಪ್ಪ, ನಿನ್ನನ್ನು ರಕ್ಷಣೆ ಮಾಡ್ತೀನಿ, ನಿನ್ನ ಉದ್ಧಾರ ಮಾಡ್ತೀನಿ, ನಿನ್ನ ಮೇಲೆ ಕೆತ್ತೀನಿ, ನೀನು ಜೀವಿಸುವಂತೆ ಅದ್ಭುತ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ನಿನಗೆ ಯೇಸು ಸ್ವಾಮಿ ಮಾತುಗಳು ಮುಖ್ಯವಲ್ವಾ? ಯೇಸು ಸ್ವಾಮಿ ಮಾತುಗಳನ್ನು ಹಿಡಿದುಕೊಂಡ್ರೆ ನೀನು ಬದುಕ್ತೀಯ. ಯೇಸು ಸ್ವಾಮಿ ಮಾತುಗಳನ್ನ ನೀನು ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನು ದುಃಖಾಕ್ರಾಂತನಾಗಿ ಈ ಲೋಕ ಯಾತ್ರೆಯನ್ನು ಮುಗಿಸ್ತೀಯ. But when Jesus is there, when you listen to him, you will be blessed. ನಿನ್ನ ಜೀವಿತದಲ್ಲಿ ಆಶೀರ್ವಾದಪಡುತ್ತೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ನಿನಗೆ ಹೇಳ್ತಾ ಇದ್ದೇನೆ. ಸೊ ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ 51ನೇ ವಚನ, ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರ, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡುಕೊಳ್ಳುತ್ತಾ ಇದ್ದರು. ಯೇಸು, ಅಳಬೇಡಿರಿ, ಆಕೆ ಓಕೆ. ನನ್ನ ವಾಕ್ಯದ ಸಂದೇಶದ ತಲಬರ ಏನಂತ ಕೇಳಿದ್ರೆ, ದುಃಖದ ದಿನಗಳು ಕೊನೆಗಾಣ. ಹೌದಲ್ವಾ? ಬಹುಶಃ ಯಾರಿನ ಮಗಳಿಗೆ ಎಷ್ಟು ದಿನದಿಂದ ಅನಾರೋಗ್ಯ ಇತ್ತು ಗೊತ್ತಿಲ್ಲ. ಅಂಡ್ ಪಾಯಿಂಟ್ ಹ್ಯಾಸ್ ಕಮ್, ಸಿ ಹ್ಯಾಸ್ ಡೈಡ್. ಆಕೆ ಸತ್ತು ಹೋಗಿದ್ದಾಳೆ. ಎಷ್ಟು ದಿನದಿಂದ ಆ ತಂದೆ ನೋವನ್ನು ಅನುಭವಿಸಿದ್ದನ್ನು ಗೊತ್ತಿಲ್ಲ. ಆದ್ರೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರೆ ಇನ್ನು ಎಷ್ಟು ನೋವು ಆತನಿಗೆ ಆಗಿರಬಾರ್ದು. ಒಬ್ಬಳೆ ಮಗಳು, 12 ವರ್ಷದ ಮಗಳು, ಯಮನಸ್ಥ ಮಗಳು, ಪ್ರೀತಿಯ ಮಗಳು. ಆಕೆ ಮೇಲೆ ಪ್ರೀತಿ ಇದ್ದುದರಿಂದ ನನ್ನ ಮಗಳು ಬದುಕಬೇಕು ಅಂತಕ್ಕಂಥ ಹಂಬಲದಿಂದ ಯೇಸುವಿನ ಪಾದದ ಬಳಿಗೆ ಆತನು ಓಡಿ ಬಂದ. He never looked his position, he never looked his people, he looked Jesus and he came to Jesus and he heard the voice of Jesus. ಯೇಸುವಿನ ಮಾತುಗಳನ್ನು ಆತನು ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಅವರ ಮನೆಗೆ ಬಂದು ಅಲ್ಲಿ ಅಳತಕ್ಕಂಥ ಜನರಿಗೆ ಯೇಸು ಅವರು ಹೇಳ್ತಕ್ಕಂಥ ಒಂದು ಮಾತೇನೆಂದ್ರೆ, ಅಳಬೇಡಿ. ಹಲ್ಲೆಲೂಯಾ. ಏನಂತ ಹೇಳಿದ್ರೆ ಯೇಸು ಸ್ವಾಮಿ, ಅಳಬೇಡಿ. ಆಕೆ ಬಟ್ ಎಲ್ಲರಿಗೂ ಆಕೆ ಸತ್ತಿಲ್ಲ. ಹೌದಲ್ವಾ? ನನ್ನ ಆತ್ಮೀಯರೇ, ನಾವು ನಮ್ಮ ಜೀವಿತ ಕೆಲವರೆಲ್ಲ ಸತ್ತವ್ರ ಥರ ಇರ್ತದೆ. ಆದರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ರೆ ಆ ಯೇಸು ಸ್ವಾಮಿಗೆ ನಾವು ಬದುಕಿರೋ ಥರ ಕಾಣಿಸ್ತೇವೆ. He makes us to live, not makes us to die. ಆತನ ನಮ್ಮನ್ನು ಕೊಲ್ಲುವುದಕ್ಕೋಸ್ಕರ ಆರಿಸಿಕೊಂಡಿಲ್ಲ, ನಮ್ಮನ್ನು ಬದುಕಿಸುವುದಕ್ಕೋಸ್ಕರ ಆತನ ಆರಿಸಿಕೊಂಡಿಲ್ಲ. ಆತನ ಬಳಿಗೆ ನಾವು ಹೋದ್ರೆ, ಆತನು ನಮ್ಮ ಬಳಿಗೆ ಬರುವುದಾದ್ರೆ ನಾವು ಬದುಕುತ್ತೇವೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ದೇವರು ವಾಕ್ಯದ ಮೂಲಕ ತಿಳ್ಕೊಳ್ಳಿ. ನಿನ್ನ ಜೀವಿತದಲ್ಲಿ ಎಂಥ ಕಣ್ಣೀರಿದ್ರು ಆ ಕಣ್ಣೀರು ಒರೆಸಲ್ಪಡು. ಮನುಷ್ಯನ ಜೀವಿತದಲ್ಲಿ ಮರಣದ ದುಃಖಕ್ಕಿಂತ ಇನ್ಯಾವ ದುಃಖವೂ ದೊಡ್ಡದಲ್ಲ. ಆತನ ಜೀವಿತದಲ್ಲಿ ಬಹಳ ದೊಡ್ಡ ದುಃಖ ಎಂದ ಹೇಳಿದ್ರೆ ಮರಣದ ದುಃಖ. ಸೊ ಆ ದುಃಖವನ್ನ ಯೇಸು ಸ್ವಾಮಿ ನೀಗಿಸ್ತಾರೆ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಅಳಬೇಡ್ರಿ ಎಂಬುದಾಗಿ ಅಲ್ಲಿರ್ತಕ್ಕಂಥವ್ರಿಗೆ ಆತನ ಹೇಳ್ತಾರೆ, ಅಳಬೇಡಿರಿ. ಯಾಕೆ? ಇನ್ಮೇಲೆ ಅಳಕ ಹೋಗಬೇಡಿ, ನಾನು ಬಂದಿದ್ದೇನೆ, ಅವಳು ಬದುಕಿಲ್ಲ, ಅವಳು ಸತ್ತಿಲ್ಲ, ಅವಳು ಬದುಕ್ತಾಳೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಸತ್ತವಳೆಂದು ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ 53ನೇ ವಚನ, ಜನರು ಆಕೆ ಸತ್ತಳೆಂದು ತಿಳಿದುಕೊಂಡದರಿಂದ ಆತನನ್ನು ಹಾಸ್ಯ ಮಾಡಿದರು ಎಂಬುದಾಗಿ. ಆದರೆ ಆತನು ಆಕೆಯ ಕೈ ಹಿಡಿದು ಅಮ್ಮನಿ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ
ಆಕೆ ಎದ್ದಳು. ತರುವಾಯ ಆತನು ಆಕೆಗೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಆಕೆಯ ತಂದೆ ತಾಯಿಗಳು ಬೆರಗಾದರು. ಆತನು ಈ ನಡೆದ ಸಂಗತಿಯನ್ನು ಯಾರಿಗೂ ತಿಳಿಸಬೇಡಿ ಎಂದು ಖಂಡಿತವಾಗಿ ಹೇಳಿದರು. ನನ್ನ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಗಮನಿಸುವಾಗ ಯೇಸು ಸ್ವಾಮಿಯ ಸ್ಥಳಕ್ಕೆ ಬಂದ ಯೇಸು ಸ್ವಾಮಿ ಹೇಳಿದ, ಆಕೆ ಸತ್ತಿಲ್ಲ, ಆಕೆ ಏನಾಗಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿರ್ತಕ್ಕಂಥವ್ರು ಸ್ವಲ್ಪ ಲೂಸ್ ಇರಬೇಕು ಅಂತ, ಸ್ವಲ್ಪ ಲೂಸ್ ಇರಬೇಕು. ಕೆಲವು ಸಾರಿ ದೇವ್ರ ಮಕ್ಕಳು ನಾವು, ಕೆಲವು ಸಾರಿ ನಾನು ದೇವ್ರ ಸೇವಕನಾಗೆ ಇಲ್ಲ ದೇವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಆ ಪಾಸ್ಟರ್ ಹಂಗೆ ಅವ್ರು ಸ್ವಲ್ಪ ಒಂಥರ ಲೂಸ್ ಸರ್, ಹಿಂಗಾಗ ದೊಡ್ಡ ದೊಡ್ಡ ಯೋಚನೆ ಮಾಡ್ತಾನೆ. I have heard, okay, I have heard these words. I have received these words in my life, but I have enjoyed the blessings of God in my life. ನನ್ನ ಜೀವಿತದಲ್ಲಿ ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳಲ್ಲಿ ನನ್ನ ದೇವರ ಪಾದ ಬಳಿಲಿಟ್ಟು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದನೋ ಎಷ್ಟೋ ವಿಷಯಗಳಲ್ಲಿ ದೇವರ ಅದ್ಭುತಗಳನ್ನು ಮಾಡಿ ಉನ್ನತವಾಗಿ ಆತನ ಆಶೀರ್ವಾದಗಳನ್ನು ಮಾಡಿ. People also have testified. ಪರವಾಗಿಲ್ಲಪ್ಪ, ನೀನು ಏನೋ ಅಂದ್ಕೊಳ್ತಿದ್ವಿ ನಾವು, ನಿಜವಾಗ್ಲೂ ದೇವ್ರು ನಿನ್ನ ಆಶೀರ್ವಾದ ಮಾಡಿದ್ದಾನೆ. ಬಟ್ ಕೆಲಸ ನಾನು ಆ ವಿಷಯಗಳನ್ನು ಹೇಳಿದಾಗ ದೇವ್ರು ಹೀಗೆ ಮಾಡ್ತಾರೆ, ಇಂಥ ಕಾರ್ಯಗಳನ್ನು ಮಾಡ್ತಾರೆ, ತಲೆ ಕೆಟ್ಟದೆ, ಮನುಷ್ಯ ಸರಿ ಇಲ್ಲ ಅಂತ ಹೇಳಿ ನನ್ನ ಆತ್ಮೀಯರೇ, ನೆವರ್ ಲುಕ್ ಪೀಪಲ್, ಲುಕ್ ಜೀಸಸ್. ಯೇಸುವನ್ನು ನೋಡಿದ್ರೆ, ಯೇಸುವನ್ನು ನೀನು ನಂಬಿದ್ರೆ, ಯೇಸುವಿನ ಬಳಿ ನೀನು ಬಂದಿದ್ರೆ, ಯೇಸುವಿನ ಮಾತನ್ನು ನೀನು ಕೇಳಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಉಂಟಾಗ್ತದೆ, ಮಹತ್ಕಾರ್ಯ ಉಂಟಾಗ್ತದೆ, ಆಶೀರ್ವಾದ ಉಂಟಾಗ್ತದೆ. ನಂಬಿಕೆಯಿಂದ ಬಂದಿರ್ತಕ್ಕಂಥ ಮನುಷ್ಯನಿಗೆ ಯೇಸು ಹೇಳ್ದಪ್ಪ, ನಂಬಿಕೆ ಮಾತ್ರ ಇರಲಿ ನಿನಗೆ, ಹೌದಲ್ವಾ? ನಂಬಿಕೆ ಮಾತ್ರ. ಲಾಜರನು ಸತ್ತು ಹೋದಾಗ ಇದೇ ಸಂಗತಿ. ಶಿಷ್ಯರಿಗೆ ಯೇಸು ಹೇಳ್ತಾರೆ, ಆತನ ಸತ್ತಿಲ್ಲ, ಆತನ ನಿದ್ದೆ ಮಾಡ್ತಾ ಇದ್ದಾನೆ. ಅರೆ ಇದ್ಯಾವ ಲೆಕ್ಕ? ಅವ್ರಿಗೆ ಗೊತ್ತಾಗ್ಲಿಲ್ಲ ನಿದ್ದೆ ಮಾಡ್ತಾನೆ ಅಂದ್ರೆ. ಅವ್ರು ಅನ್ಕೊಂಡ್ರು ಲಾಜರನು ಏನು ಚೆನ್ನಾಗಿ ಆರೋಗ್ಯ ಆಗ್ತಾ ಇದ್ದಾನೆ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ಅವನು ಸತ್ತು ಹೋದ. ಯೇಸು ಸ್ವಾಮಿ ಗೊತ್ತಿತ್ತು ಆತನು ಸತ್ತು ಹೋದ, ಅವ್ನು ನಿದ್ರೆ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅಲ್ಲಿಗೆ ಬಂದಾಗ ಆತನ ಹುಟ್ಟು 4 ದಿನ. ಯಾರನ್ನ? ಯೇಸು ಸ್ವಾಮಿ ಏನ್ ಮಾಡಿದ್ರು? ಅಂತ ಒಂದು ದೊಡ್ಡ ಅದ್ಭುತ. ಅಲ್ಲಿರ್ತಕ್ಕಂಥ ಆ ಮಾರ್ಥ ಮರಿಯಳ ಕಣ್ಣೀರನ್ನು ಯೇಸು ಸ್ವಾಮಿ ಒರೆಸಿರ್ತಕ್ಕಂಥದ್ದು, ದುಃಖದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ದೇವರು ಅದ್ಭುತ ಮಾಡಿ ಆ ವ್ಯಕ್ತಿಯನ್ನು ತಂದು ಕೊಡ್ತಕ್ಕಂಥದ್ದು ದೊಡ್ಡ ಮಹತ್ವ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತನ್ನು ನೀನು ಕೇಳು, ಅಳಬೇಡ. It's Jesus who says. Once he says, he does a miracle for you. ಆತನು ನಿನ್ನ ಜೀವಿತದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ನಿನ್ನ ಅದ್ಭುತಗಳನ್ನು ತುಂಬಿಸ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನೀನು ಅರ್ಥ ಮಾಡಿಕೊಳ್ಬೇಕು. ಈ ಬ್ಲೆಸ್ಸಸ್, ಆತ ನಿನ್ನ ಆಶೀರ್ವಾದ ಮಾಡ್ತಾನೆ, ನಿನ್ನ ಅದ್ಭುತಗಳನ್ನು ತುಂಬಿಸ್ತಾನೆ, ನಿನ್ನನ್ನು ಮಹತ್ಕಾರ್ಯಗಳಿಂದ ಆತನು ತುಂಬಿಸುವುದಕ್ಕೆ ಶಕ್ತನಾಗಿದೆ ಅನ್ನುವಂಥ ಸತ್ಯವನ್ನು ಈ ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ಅಮ್ಮನೇ ಎದ್ದೇಳು ಎಂಬುದಾಗಿ ಹೇಳಿದ್ರೆ ಆಕೆ ಎದ್ದು ಕೂತು. ಆಮೇಲೆ ಯೇಸು ಹೇಳ್ತಾರೆ ಆಕೆಗೆ ಏನ್ ಮಾಡ್ರಿ? ಊಟ ಕೊಡ್ರಿ. ಆಮೇಲೆ ಯಾಕೆ ಊಟ ಕೊಡ್ರಿ ಎಂಬುದಾಗಿ ಯೇಸು ಹೇಳಿದ್ರು ಅಂತ ಹೇಳಿದ್ರೆ, ಆಕೆ ಎದ್ದ ಮೇಲೆ ಯಾರಾದ್ರೂ ಭೂತ ಇರ್ಬೋದು ಇದು ಅಂತ ಹೇಳಿ ಭಯ ಪಡ್ತಾರೇನೋ, ಅಥವಾ ಏನೋ ರೀತಿಯಲ್ಲಿ ಯೋಚನೆ ಮಾಡ್ಬೋದು, ಅಥವಾ might have diverted people's ಬೆರಗಾಗಿರ್ತಕ್ಕಂಥ ಸಂಗತಿಯಿಂದ ಯೇಸು ಸ್ವಾಮಿ ಈ ಥರ ಏನು ಬೆರಗಾಗ ಹೋಗ್ಬೇಡ್ರಿ, ನಂಬ್ರಿ ದೇವ್ರನ್ನ ಎಂಬುದಾಗಿ ಹೇಳಿ ಆಕೆ ಊಟ ಕೊಡ್ರಿ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸಂಗತಿಯಿಂದ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ನನ್ನ ಆತ್ಮೀಯರೇ, ಈ ನನ್ನ ಜೀವಿತದ ದೊಡ್ಡ ಅದ್ಭುತ. ಎಂಥ ಅದ್ಭುತ? ಅಳಬೇಡ್ರಿ ಅಂತ, ಹೌದಲ್ವಾ? ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ನಿನ್ನ ಕಣ್ಣೀರುಗಳು ಕೊನೆ ಕಾಣಬೇಕಾ? ನಿನ್ನ ಜೀವಿತದಲ್ಲಿರ್ತಕ್ಕಂಥ ದುಃಖಗಳು ನಿನ್ನ ಬಿಟ್ಟು ಹೋಗ್ಬೇಕಾ? ನಿನ್ನ ನೋವು, ನಿನ್ನ ಸಂಕಟ ನಿನ್ನ ಬಿಟ್ಟು ಹೋಗ್ಬೇಕಾ? ಕಮ್ ಟು ಜೀಸಸ್. ಫರ್ಗೆಟ್ ಅಬೌಟ್ ವಾಟ್ ಯು ಆರ್. ರಿಮೆಂಬರ್ ವಾಟ್ ಜೀಸಸ್ ಇಸ್. ನೀನು ಯಾರು? ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಿನಗೆ ಬಂದಿರ್ತಕ್ಕಂಥ ಸಂಕಟಕ್ಕೆ ನೀನು ಯೇಸುವನ್ನು ಬೆಳಗ್ಗೆ ಬರಬೇಕು ಅನ್ನುವಂಥ ಸತ್ಯ ಸಂದರ್ಭದಲ್ಲಿ he left his position. ಅಂದ್ರೆ ತನ್ನ ಯಾವುದನ್ನು ನೆನಪಿಗೆ ತಾನು ಎಲ್ಲವನ್ನ ಬದಿಗಿಟ್ಟ ಆತ ತನ್ನ ಮಗಳಿಗೋಸ್ಕರ ಯೇಸುವಿನ ಪಾದದ ಬಳಿಗೆ ಆತನು ಬಂದ. ಆತನ ಕೆಲಸ, ಆತನಿಗಿರ್ತಕ್ಕಂಥ ಹುದ್ದೆ ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ, ಯೇಸುವಿನ ಬಳಿಗೆ ಬಂದ. ನಿನ್ನ ಸಮಸ್ಯೆಗೆ ಯೇಸುವಿನ ಬಳಿಗೆ ನೀನು ಬರ್ತೀಯಾ? ಅನೇಕ ಸಂದರ್ಭಗಳಲ್ಲಿ ಆ ಜಾತಿ ಈ ಜಾತಿ, ಈ ಜಾತಿಯಿಂದ ಆ ಜಾತಿಗೆ ಹೋದ್ರೆ, ಅಲ್ಲಿ ಹೋದ್ರೆ, ಇಲ್ಲಿ ಹೋದ್ರೆ ಎಂಬುದಾಗಿ ಅನೇಕ ಜನ ಆಲೋಚನೆ ಮಾಡುತ್ತಾರೆ. ನನ್ನ ಆತ್ಮೀಯರೇ, ಇದು ಜಾತಿಗಳಿಂದ ಬರ್ತಕ್ಕಂಥದ್ದಲ್ಲ, ಇದು ಸಮಸ್ಯೆಗಳಿಂದ ಕರ್ತನ ಬಳಿಗೆ ಬರ್ತದೆ. ಚಿಂತೆ ನೋವುಗಳ ಪರಿಹಾರಕ್ಕೋಸ್ಕರ ಯೇಸುವಿನ ಬಳಿಗೆ ಬರ್ತದೆ. ಆತನ ಪರಿಹಾರ ಕೊಡುತ್ತಾರೆ. ಆತನ ನಂಬಿದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ, ಆತನ ನಂಬಿದ್ರೆ ನಿನ್ನ ಜೀವಿತದಲ್ಲಿ ಮಹತ್ಕಾರ್ಯ ಆತನು ಮಾಡೋದಕ್ಕೆ ಶಕ್ತನಾಗಿದ್ದಾರೆ. ಸೊ ಅದಕ್ಕೋಸ್ಕರ he came to Jesus. Will you come to Jesus for your problems? Will you be in the presence of God for your problems? Will you search Jesus where he is? ನಿನ್ನ ಜೀವಿತದಲ್ಲಿ ಯೇಸುವಿನ ಬಳಿಗೆ ನಿನ್ನ ಸಮಸ್ಯೆ ನಿಮಿತ್ತವಾಗಿ ನೀನು ಬರ್ತೀಯಾ? ಯೇಸು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ನೀನು ಬರ್ತೀಯಾ? ನಿನ್ನ ಕಣ್ಣೀರುಗಳು ವರ್ಷಲ್ಪಡಬೇಕಾ? ನಿನ್ನ ದುಃಖಗಳು ನಿನ್ನ ಬಿಟ್ಟು ಹೋಗಬೇಕಾ?
ಯೇಸುವಿನ ಬಳಿಗೆ ಬಂದಾಗಲೂ ಕೂಡ ಕೆಲವು ಸಾರಿ ಸಮಸ್ಯೆಗಳು ಬಗೆಹರಿದೆ. ಮಕ್ಕಳು ಬಂದು ಹೇಳ್ತಾರೆ, ಓ ನೀನು ಯಾಕೆ ಅಲ್ಲಿ ಆ ದೇವ್ರ ಹತ್ರ ಹೋಗಿದೆ, ಇನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಾರೆ. ಯಾರಿಗೆ ಹಾಗೆ ಆಗಿಲ್ಲ. ಯೇಸುವಿನ ಬಳಿಗೆ ಹತ್ರ ಬಂದಿದ್ದಾರೆ, ಮಗಳು ಸತ್ತು ಹೋಗಿದೆ. ಆ ಸುದ್ದಿ ತೆಗೆದುಕೊಂಡು ಬಂದು ಅಧಿಕಾರಿಯ ಒಬ್ಬ ಆಳು ಆ ಯಾರಿನ ಬಳಿಗೆ ಬಂದು ಅದನ್ನು ಹೇಳ್ತಾನೆ, ನಿನ್ನ ಮಗಳು ಸತ್ತೋದ್ಲು, ಗುರುಗಿ ನೀನು ತೊಂದರೆ ಕೊಡಬೇಡ. ಆ ಯೇಸುಸ್ವಾಮಿ ಹೇಳ್ತಾರೆ, ಅಂಜಬೇಕು, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಸತ್ತಿಲ್ಲ, ಆಕೆ ಬದುಕಿದ್ದಾಳೆ. ಯೇಸುವಿನ ಮಾತನ್ನು ನೀನು ಕೇಳಿದ್ರೆ ನಿನ್ನ ಜೀವಿತ ನೀನು ಬದುಕುತ್ತಿ, ನೀನು ಜೀವಿಸುತ್ತಿ. ನಿನ್ನನ್ನು ಜೀವಿಸುವಂತೆ ದೇವರು ಅದ್ಭುತ ಮಾಡ್ತಾನೆ. ನಿನ್ನನ್ನು ಜೀವಿಸುವಂತೆ ಆತನ ಅದ್ಭುತ ಮಾಡುತ್ತಾನೆ ಅಂತ ಹೇಳಿದ್ರೆ ಆತನ ಉದ್ದೇಶ, ಆತನ ಆಲೋಚನೆ, ಆತನ ವಿಚಾರ, ಆತನ ಕಾರ್ಯ ಏನಂತ ಹೇಳಿದ್ರೆ ನಿನ್ನ ಕಣ್ಣೀರುಗಳನ್ನು ಒರೆಸಬೇಕು ಅನ್ನುವಂಥ. ನಿನ್ನ ಕಣ್ಣೀರುಗಳನ್ನ ಅಲ್ಲಿ ಮನೆಗೆ ಹೋದ ನಂತರದಲ್ಲಿ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಯೇಸುಸ್ವಾಮಿ ಅಳಬೇಡಿರಿ. ಸೊ ಆಮೇಲೆ ಆಕೆಯನ್ನ ದೇವರು ಅಂದ್ರೆ ಯೇಸುಸ್ವಾಮಿ ಆ ಸತ್ತರೊಳಗೆ ಎಬ್ಬಿಸ್ತಕ್ಕಂಥ ಒಂದು ದೊಡ್ಡ ಅದ್ಭುತವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥವರೆಲ್ಲರೂ ಬೆರಗಾಗ್ತಾರೆ. ನನ್ನ ಆತ್ಮೀಯರೇ, ನಿನ್ನ ಜೀವಿತದಲ್ಲೂ ಕೂಡ ದೇವರು ಬೆರಗಾಗುವಂಥ ಕಾರ್ಯಗಳನ್ನು ಆತನು ಮಾಡ್ತಾನೆ ಅಂತ ಸತ್ತರನ ಸಂದರ್ಭದಲ್ಲಿ ನೀನು ನಾವು ಟೂ ಥಿಂಗ್ಸ್ ಟುಡೇ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಯುವರ್ ಪ್ರಾಬ್ಲಮ್ಸ್. ನಿನ್ನ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳಿಗೆ, ಕಣ್ಣೀರುಗಳಿಗೆ, ಚಿಂತೆಗಳಿಗೆ, ನೋವುಗಳಿಗೆ, ನಿನ್ನ ದುಃಖದ ದಿನಗಳು ಕೊನೆಗಾಣಬೇಕು ಎಂದು ಹೇಳಿದ್ರೆ ಯೇಸುಸ್ವಾಮಿ ಬಳಿಗೆ ಬರಬೇಕು, ಆತನ ಮಾತನ್ನ ನೀನು ಕೇಳಬೇಕು. ಇವೆರಡು ಕೆಲಸಗಳು ನೀನು ಮಾಡಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ. ನಿನ್ನ ಕಣ್ಣೀರುಗಳು ಒರೆಸಲ್ಪಡುತ್ತವೆ, ನಿನ್ನ ದುಃಖ ಸಂತೋಷಕ್ಕೆ ಮಾರ್ಪಡುವ, ನೀನು ಮರಣದಿಂದ ಜೀವಕ್ಕೆ ನೀನು ಬರುತ್ತೀಯ ಅನ್ನುವಂಥ ಸತ್ಯದಿಂದ ಈ ದೇವರ ವಾಕ್ಯದ ಮೂಲಕ ನಿನಗೆ ನಾನು ಸಾರ್ತಾ ಇದ್ದೇನೆ. ಸೊ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲ ತಲೆಗಳನ್ನು ಭಾಗಿಸೋಣ. ನನ್ನ ಆತ್ಮೀಯರೇ, ಯಾರಾದ್ರೂ ಈ ದಿನ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರೋ, ಯೇಸುವಿನ ಮುಂದೆ ನೀವು ತಲೆಬಾಗಿ ಯೇಸುವಿನ ಬಳಿಗೆ ನೀವು ಬಂದ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ. ತನ್ನ ಮಹಿಮೆಯನ್ನು, ತನ್ನ ಮಹಾಕಾರ್ಯಗಳನ್ನು ದೇವರು ತೋರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅನೇಕ ಜನರು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿದ್ದಾರೆ. ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ದೇವರು ಅದ್ಭುತಗಳನ್ನು ಮಾಡುತ್ತಾನೆ, ಆಶೀರ್ವಾದಗಳನ್ನು ಮಾಡುತ್ತಾನೆ, ಮಹಿಮೆ ಮಹತ್ಕಾರಗಳನ್ನು ಮಾಡಿ ದೇವರು ಆತನು ನಮ್ಮ ಕಣ್ಣೀರುಗಳನ್ನು ಆತನು ಬರೆಸಲಿಕ್ಕೆ. ಕರ್ತನ ಸನ್ನಿಧಾನದಲ್ಲಿ ನೀನು ಬಂದು ಯಾರನ್ನು ಹೇಳಿದಂತ ರೀತಿಯಲ್ಲಿ, ಸ್ವಾಮಿ ನನ್ನ ಮಗಳು ಸಾಯುವ ಹಾಗಿದ್ದಾಳೆ, ನೀನು ನನ್ನ ಮನೆಗೆ ಬರಬೇಕು ಸ್ವಾಮಿ ಎಂಬುದಾಗಿ ಬೇಡಿಕೊಂಡು ನಿನ್ನ ಜೀವಿತದಲ್ಲಿ ನೀನು ಬೇಡಿಕೋ. ನಿನ್ನ ಸಮಸ್ಯೆಯನ್ನು ಯೇಸುವಿನ ಮುಂದೆ ನೀನು ಹೇಳಿಕೋ. ನಿನ್ನ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ. ಅನೇಕ ಸಾರಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ನೀನು ಬೇಡ್ತಾ ಇದ್ದಿ, ನೀನು ಕೇಳ್ತಾ ಇದ್ದಿ, ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಿನ್ನ ಜೀವಿತದಲ್ಲಿ ಏನೂ ಆಗ್ತಾ ಇಲ್ಲ. ಅನೇಕರು ಬಂದು ನಿನಗೆ ಹೇಳಿರ್ಬೋದು, ಅಯ್ಯೋ ನೀನು ಪ್ರಾರ್ಥನೆ ಮಾಡಿದ್ದಿ, ಯೇಸುವಿನ ಬಳಿಗೆ ನೀನು ಹೋಗಿದ್ದಿ, ನಿನ್ನ ಸಮಸ್ಯೆ ಹೇಳ್ಕೊಂಡಿದ್ದಿ, ಏನೂ ಆಗ್ತಾ ಇಲ್ಲ ಎಂಬುದಾಗಿ ನೀನು ಅಂದಿರ್ಬೋದು. ಆ ಯೇಸುಸ್ವಾಮಿ ಹೇಳ್ತಕ್ಕಂಥ ಮಾತು ನೀನು ಹೇಳ್ತಾ ಇದ್ದೀನಿ, ಅಂಜಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದ್ಭುತಗಳನ್ನು ಮಾಡುತ್ತಾರೆ, ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ, ನಿನ್ನ ದುಃಖವನ್ನು ದೂರ ಮಾಡುತ್ತಾರೆ. ಆತನು ಶಕ್ತನಾಗಿದ್ದಾನೆ, ಅದ್ಭುತಗಳನ್ನು ಮಾಡುತ್ತಾನೆ, ಆಶೀರ್ವಾದ ಮಾಡುತ್ತಾನೆ. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಜೀಸಸ್. ಅದ್ಭುತಗಳನ್ನು ಮಾಡುತ್ತಾನೆ. ಆತನ ಬಳಿಗೆ ನೀನು ಬಾ, ಆತನ ಮಾತನ್ನು ನೀನು ಕೇಳು. ನಿನ್ನ ಜೀವಿತದಲ್ಲಿ ಅದ್ಭುತ, ನಿನ್ನ ಜೀವಿತದಲ್ಲಿ ಕಣ್ಣೀರುಗಳು ಒರೆಸಲ್ಪಡುತ್ತವೆ, ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ಬರುತ್ತದೆ. ಹಲ್ಲೆಲೂಯಾ, ಜೀಸಸ್, ಹಲ್ಲೆಲೂಯಾ, ಜೀಸಸ್. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಇದನ್ನು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಮಾಡಂತೆ, ನಿನ್ನ ಪಾದ ಬಳಿಯಲ್ಲಿ ಸ್ವಾಮಿ ನಿನ್ನ ಮಾತುಗಳು, ನಿನ್ನ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಕರ್ತನೆ ಅಪ್ಪ, ನಿನ್ನ ವಾಕ್ಯವನ್ನು ಕೇಳಿರ್ತಕ್ಕಂಥ ಎಲ್ಲ ಪ್ರಿಯರಿಗೋಸ್ಕರ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಅವರ ಸ್ಥಿತಿಗತಿಗಳು ನನಗೆ ಗೊತ್ತಿಲ್ಲ ಸ್ವಾಮಿ, ಯಾವ ಸುದ್ದಿಗಳು ಅವರ ಜೀವಿತದಲ್ಲಿ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಕರ್ತನೆ. ಅವರು ಸ್ವಾಮಿ ನಿನ್ನ ಪಾದದ ಬಳಿಗೆ ಬಂದಿರುವಾಗ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ಅವರು ಬಂದಿರುವಾಗ ಕರ್ತನೆ, ನಿನ್ನ ಮಾತುಗಳನ್ನು ಅವರಿಗೆ ನಾನು ಸಾರಿದ್ದೇನೆ ಕರ್ತನೆ, ನಿನ್ನ ವಾಕ್ಯಗಳನ್ನು ಅವರಿಗೆ ನಾನು ತಿಳಿಸಿದ್ದೇನೆ ಸ್ವಾಮಿ. ನಿನ್ನ ಅದ್ಭುತಗಳು ಅವರ ಜೀವಿತದಲ್ಲಿ ಜರಗಲ್ಪಡಲಿ ಸ್ವಾಮಿ, ನಿನ್ನ ಮಹತ್ಕಾರ್ಯಗಳು ಅವರ ಜೀವಿತದಲ್ಲಿ ಜರಗಲ್ಪಡಲಿ ಸ್ವಾಮಿ. ನೀನು ದೇವರೇ ಎಂಬುದಾಗಿ ಅವರ ಜೀವಿತದಲ್ಲಿ ಪ್ರಕಟಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ ನಿನ್ನ ಬಳಿಗೆ ಬಂದಿರತಕ್ಕಂಥವರ ಜೀವಿತವನ್ನ ಕರ್ತನೆ ನೀನು ಮುಟ್ಟು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಯು ಟಚ್ ದೆಮ್ ಓ ಜೀಸಸ್. ಅವರು ನೀನು ಮುಟ್ಟಿ ಆಶೀರ್ವಾದ ಮಾಡು ಕರ್ತನೆ. ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ಅವರ ದುಃಖಗಳು ಹೊರಟೋಗಲಿ ಕರ್ತನೆ. ಅವರ ಜೀವಿತದಲ್ಲಿ ಅನುಭವಿಸುತ್ತಿರ್ತಕ್ಕಂಥ ನೋವುಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಯು ಬ್ಲೆಸ್ ಯುವರ್ ಪೀಪಲ್ ಓ ಗಾಡ್. ನಿನ್ನ ಮಕ್ಕಳಿಗೆ ಮುಟ್ಟಿ ಆಶೀರ್ವಾದ ಮಾಡು ಕರ್ತನೆ. ಇದನ್ನು ಯಾರು ಕಣ್ಣೀರಿನಿಂದ, ನೋವಿನಿಂದ ಇದ್ದಾರೋ ಅವರಿಗೆ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಅಂತ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಜೀಸಸ್, ಅದ್ಭುತ ಮಾಡು ಕರ್ತನೆ, ಅದ್ಭುತ ಮಾಡು ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡು ಕರ್ತನೆ. ಯಾರನ ಜೀವಿತದಲ್ಲಿ ಮಾಡಿದಂತ ಒಂದು ದೊಡ್ಡ ಅದ್ಭುತ ನಿನ್ನ ಮಕ್ಕಳ ಜೀವಿತದಲ್ಲಿ ಜರಗಲ್ಪಡಲಿ ಸ್ವಾಮಿ. ಯಾವ ಸುದ್ದಿಗಳ ವಿಷಯದಲ್ಲಿ ಭಯ ಪಡ್ತಾ ಇದ್ರು ಅದೆಲ್ಲ ಭಯ ಹೊರಟೋಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ಧೈರ್ಯ, ಅಂಚಬೇಡಿರಿ ಅನ್ನುವಂತ ನಿನ್ನ ಮಾತು ನಿನ್ನ ಮಕ್ಕಳ ಹೃದಯದಲ್ಲಿ ನೆಲೆ ಊರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಟಚ್ ವಿತ್ ಯುವರ್ ಪವರ್ ಜೀಸಸ್. ನಿನ್ನ ಶಕ್ತಿಯಿಂದ, ನಿನ್ನ ಪರಿಶುದ್ಧಾತ್ಮನ ಕೃಪೆಯನ್ನು ಅವರನ್ನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ.
ಬ್ಲೆಸ್ ಎವ್ರಿವನ್ ಜೀಸಸ್. ಎಲ್ಲರೂ ನೀನು ಮುಟ್ಟಿ ಆಶೀರ್ವಾದ ಮಾಡು. ನಿನ್ನ ಅದ್ಭುತಗಳು ಜರುಗಲ್ಪಡಲಿ, ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ಅವರಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಉಂಟಾಗುವಂತೆ ಅದ್ಭುತ ಮಾಡಿ ಅಂತ ಬೇಡಿಕೊಡುತ್ತೇನೆ ಸ್ವಾಮಿ. ಹಾಗೆ ಮಾಡುತ್ತೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಇದುವರೆಗೆ ನಮ್ಮ ನಡೆಸಿದ ಕರ್ತೇನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು, ನಮ್ಮ ಜೀವಿತಗಳನ್ನು, ನಮ್ಮ ದೇಶವನ್ನು, ರಾಜ್ಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಮತ್ತು ಪ್ರತಿಯೊಂದು ದೇಶವನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. ಆಶೀರ್ವಾದ ಮಾಡಿ ಕರ್ತೇನೆ. ಬಂದಿರುವಂತಹ ಗಂಡಾಂತರಗಳಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಅದ್ಭುತ ಮಾಡಿ ಸ್ವಾಮಿ. ಹಾಗೆ ಮಾಡುತ್ತೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹಾಯ ಐಕ್ಯತೆ ಕೂಡಿ ಬಂದ ನಮ್ಮೆಲ್ಲರ ಸಂಗಡ ಮತ್ತು ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡ್ತಕ್ಕಂಥ ಎಲ್ಲ ಪ್ರಿಯ ಮಕ್ಕಳ ಸಂಗಡ ನಿತ್ಯವೂ ನಿರಂತರ ನೆಲೆಯಾಗಲಿ ನಮ್ಮ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್ ಯು ಆಲ್. ಇದನ್ನ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡಿರುವಂಥ ನೀವೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ನಿಮ್ಮನ್ನ ವಂದಿಸ್ತೇನೆ. ಮತ್ತು ನಾಳೆ ತಿರುಗಿ 7 ರಿಂದ 8 ಗಂಟೆವರೆಗೆ ಫೇಸ್ಬುಕ್ ಲೈವ್ನಲ್ಲಿ ನಾವು ಕರ್ತನನ್ನು ಆರಾಧನೆ ಮಾಡೋಣ ಮತ್ತು ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ದುಃಖಕ್ಕೆ ಒಂದು ಕೊನೆ ಇದೆ. ಆ ಕೊನೆಯನ್ನು ಯೇಸು ಸ್ವಾಮಿ ಆತನು ತರುತ್ತಾನೆ, ಅದನ್ನು ಮಾಡುತ್ತಾನೆ. ನಾವು ದೇವರ ಆಶೀರ್ವಾದವನ್ನು, ಅದ್ಭುತಗಳನ್ನು ದೇವರ ವಾಕ್ಯದ ಮೂಲಕ ನಾವು ಹೊಂದಿಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ಥ್ಯಾಂಕ್ ಯು.